Welcome back and welcome to Harsha Diksuchi Holistics Drug Divide Therapies. ಇವತ್ತು ಸುಜೋಗ್ ಥೆರಪಿ ಬಗ್ಗೆ ನಿಮಗೆ ಇಂಟ್ರೋ ಕ್ಲಾಸ್ ಕೊಡ್ತಾ ಇದ್ದೀನಿ. ಸುಜೋಗ್ ಥೆರಪಿ ಇದು ಒಂದು ಹೋಲಿಸ್ಟಿಕ್ ಹೀಲಿಂಗ್ ಆಗಿರುತ್ತೆ, ಪ್ಲಸ್ ಔಷಧಿ ರಹಿತ ಚಿಕಿತ್ಸೆಗಳಲ್ಲಿ ಇದು ಒಂದು. ಈಗ ನಾವು ಇಷ್ಟು ದಿವಸ ಏನು ಕಲ್ತಿದ್ದೀವಿ, ಎಲ್ಲರೂ TM ಸ್ಟೂಡೆಂಟ್ಸ್ ಅಲ್ವಾ ಇರೋದು? ನಾನ್ TM ಸ್ಟೂಡೆಂಟ್ಸು ಯಾರಾದರೂ ಇದ್ದೀರಾ? ಓಕೆ, ಸೊ ಎಲ್ಲರೂ TM ಸ್ಟೂಡೆಂಟ್ಸ್ ಇರೋದ್ರಿಂದ ನಿಮಗೆ ಪಾಯಿಂಟ್ಗಳೆಲ್ಲ ಗೊತ್ತಿರುತ್ತೆ. ಯೂಶುವಲಿ ಲೆಫ್ಟ್ ಹ್ಯಾಂಡಲ್ಲೇ ತೋರಿಸಿದ್ದೀವಿ ಎಲ್ಲ ಪಾಯಿಂಟ್ಸು ಲೆಫ್ಟ್ ಹ್ಯಾಂಡಲ್ಲೇ ತೋರಿಸಿದ್ದೀವಿ, ರೈಟ್ ಹ್ಯಾಂಡಲ್ಲಿ ತೋರಿಸಿಲ್ಲ. ಪ್ಲಸ್ ಅದು ಲೆಫ್ಟ್ ಹ್ಯಾಂಡಲ್ಲಿ ಮಾಡಿದ್ರೆ ಏನು ಬೆನಿಫಿಟು, ರೈಟ್ ಹ್ಯಾಂಡಲ್ಲಿ ಮಾಡಿದ್ರೆ ಏನು ಬೆನಿಫಿಟು. ಬರೀ ನಾವು ಸುಜೋಗ್ ಥೆರಪಿಲಿ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಜೋಕ್ ಯೂಸ್ ಮಾಡ್ತಾ ಇಲ್ಲ ಅನ್ನೋದು ತುಂಬ ಗೊತ್ತಿರೋ ವಿಷಯ. ಮೊದಲನೇದಾಗಿ ಜೋಕ್ ಇದನ್ನ ಕಂಡುಹಿಡಿದಿರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದು ತಿಳ್ಕೊಳ್ಳೋಣ. ಡಾಕ್ಟರ್ ಪಾರ್ಕ್ ಜಿ ಓನ್ ಅವರು ಇದನ್ನ ಕಂಡುಹಿಡಿದಿದ್ದು. ಇವರು ಸಹ ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಹಿಂದುತ್ವವನ್ನ ಎತ್ತಿ ಹಿಡಿದಿರ್ತಕ್ಕಂತಹ ವ್ಯಕ್ತಿ. ಇವರು ಕೊರಿಯಾ ದೇಶದವರು. ಪಾರ್ಕ್ ಜಿಒ ಅವರ ಫೋಟೋಗಳನ್ನ ನೋಡಿ, ಅವರು ಪ್ರತಿಯೊಂದು ಟಿ ಶರ್ಟ್ ಮೇಲೂ ಬ್ಯಾಕ್ ಸೈಡ್ ಅಥವಾ ಫ್ರಂಟ್ ಅಲ್ಲಿ ಓಂ ಡಿಸೈನ್ ಇರುತ್ತೆ. ಜೊತೆಗೆ ಈ ವಾಸ್ ಎ ಗುಡ್ ಮೆಡಿಟೇಟರ್ ಸಹ. ಓಂಕಾರವನ್ನ ಭಾರತದಲ್ಲಿ ದೀಕ್ಷೆಯನ್ನು ತಗೊಂಡು ಓಂಕಾರದ ಮುಖಾಂತರವಾಗಿ ಧ್ಯಾನದಲ್ಲಿ ಕುತ್ಕೊಂಡಾಗ ಅವ್ರಿಗೆ ಸಿಕ್ಕಿರ್ತಕ್ಕಂತಹ ಈ ಸುಜೋಕ್ ಸಿಸ್ಟಮ್ ಅವರಿಗೆ. ಅವರು ಸುಮಾರು ಬುಕ್ಗಳಲ್ಲಿ ಹೇಳಿದ್ದಾರೆ ಇದನ್ನ. ಬೇಸಿಕಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ಏನ್ ನೋಡ್ತೀವಿ, ಪೇಷಂಟ್ ಬಂದಿದ ತಕ್ಷಣ ಪೇಷಂಟ್ಗೆ ಏನ್ ಕಾಯಿಲೆ ಇರ್ಬೋದು ಅನ್ನೋದು ಫಸ್ಟ್ ನಾವು ಜಡ್ಜ್ ಮಾಡ್ತೀವಿ. ಅವ್ರು ಹೇಳಕ್ ಮುಂಚೆನೆ ಜಡ್ಜ್ ಮಾಡ್ಬಿಡ್ತೀವಿ, ಏನ್ ತೊಂದರೆ ಆಗ್ತಾ ಇದೆ ಅವ್ರಿಗೆ, ಏನ್ ತೊಂದರೆ ಇರಬಹುದು ಅನ್ನೋದು ಓಡಿಸ್ತೀವಿ ನಾವು. ಸಿಕ್ಕಾಬಿಟ್ಟೆ ಸ್ಪೀಡಲ್ಲಿ ಓಡಿಸ್ತೀವಿ. ಅವ್ರು ಹೇಳೋದು, ನೀವು ಪೇಷಂಟ್ಗೆ ಏನ್ ತೊಂದರೆ ಇದೆ ಅಂತ ನೋಡಕ್ ಹೋಗ್ಬಿಡಿ, ಪೇಷಂಟ್ ಕೈನ ನೋಡಿದಾಗ ನಿಮ್ ಕೈಯಲ್ಲಿ ಏನ್ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಎಲ್ರಿಗೂ ಹಸ್ತರೇಖೆಗಳು ಕಾಣುತ್ತೆ, ಕೆಲವರಿಗೆ ಮಾತ್ರನೇ ಆ ಹಸ್ತಗಳಲ್ಲಿ ಆರ್ಗನ್ಸ್ ಕಾಣಿಸುತ್ತೆ. ಸೊ ನಿಮ್ಗೆ, ನೀವು ಥೆರಪಿಸ್ಟ್ ಆಗಿದ್ದೀರಾ, ಸುಜೋಕ್ ಥೆರಪಿಸ್ಟ್ ಆಗಿದ್ದೀರಾ, ಸುಜೋಕ್ ಹೀಲಿಂಗ್ ಮಾಡ್ತಾ ಇದ್ದೀರಾ, ಅದೊಂದು ಟ್ರೆಡಿಷನಲ್ ಹೀಲಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಪೇಷಂಟ್ ಅಥವಾ ನಿಮ್ಮ ಕೈಗಳನ್ನ ನೋಡಿದಾಗ ನಿಮ್ಮ ಕೈಯಲ್ಲಿ ಆರ್ಗನ್ಸ್ ಕಾಣಿಸುವಷ್ಟು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳಿದೆ, ಜೋಕ್ ನಾವು ಇಷ್ಟು ದಿವಸ ಬರೀ ಟ್ರೀಟ್ ಮಾಡಿದೀವಿ. ಮೀನ್ಸ್ ಹ್ಯಾಂಡ್, ಜೋಕ್ ಮೀನ್ಸ್ ಫೀಟ್. ನಾವು ಇಲ್ಲಿ ತನಕನೂ ಕಾಲಲ್ಲಿ ಟ್ರೀಟ್ಮೆಂಟ್ ಮಾಡೇ ಇಲ್ಲ, ಅಂದ್ರೆ ಪಾದದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಯಾರಿಗೂ. ಯಾಕೆ ಅಂದ್ರೆ ಅದು ಸ್ವಲ್ಪ ಕಷ್ಟ, ತೋರ್ಸೋಕ್ಕೂ ಕಷ್ಟ, ನೀವು ಕಾಲು ಇಟ್ಕೊಂಡು ಟ್ರೀಟ್ ಮಾಡೋಕ್ಕೂ ಕಷ್ಟ. ಸ್ಕಿನ್ ಹಾರ್ಡ್ ಆಗಿರುತ್ತೆ, ಅಲ್ಲಿ ಕಲರ್ ಹಾಕಿದ್ರೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನನೂ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ತುಂಬಾ ಸಿಂಪ್ಲಿಫೈ ಮಾಡ್ಕೊಂಡು ಬರೀ ಅಲ್ಲೇ ನಿಂತ್ಬಿಟ್ಟಿದೀವಿ. ಈ ಜೋಕ್ ಥೆರಪಿನ ನೀವು ಕಲ್ತಾದ್ಮೇಲೆ ಮತ್ತೆ ಜೋಕ್ ಎರಡೂ ಇಟ್ಕೊಂಡು ನೀವು ಆಟ ಆಡಿದ್ರೆ ನೀವೇನ್ ಮಿರಾಕಲ್ಸ್ ನೋಡ್ತಾ ಇದ್ದೀರಲ್ವಾ, ಇದಕ್ಕೆ ಡಬಲ್ ಮಿರಾಕಲ್ಸ್ ನೋಡ್ಬೋದು. ನಾನು ಈ ಸುಜೋಕ್ ಥೆರಪಿನ ಕಲ್ತಿದ್ದು ಸುಮಾರು 2010-11ರಲ್ಲಿ ಬೇಸಿಕ್ ಕಲ್ತ್ಕೊಂಡೆ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಸುಜೋಕ್ ಕರೆಸ್ಪಾಂಡೆನ್ಸ್ ಡಿಪ್ಲೊಮಾ ಕೋರ್ಸ್ ಮಾಡಿದೆ. ಸೊ ಅದಾದ್ಮೇಲೆ ಸುಜೋಕ್ ಥೆರಪಿಯಲ್ಲಿ ತುಂಬಾ ಡೀಪ್ ಆಗಿ ಪ್ರಾಕ್ಟಿಕಲ್ ಮಾಡಿದ್ದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಆನ್ಲೈನ್ ಕೋರ್ಸ್ಗಳಲ್ಲಿ ಕೋರ್ಸ್ ಹೇಳ್ಕೊಡ್ತಾರೆ, ಡೌಟ್ಸ್ ನ ಕೇಳೋಕೆ ಯಾರು ಇಲ್ಲ, ಇವತ್ತಿನವರೆಗೂ ಯಾರು ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ, ನಿಮಗೆ ಸುಜೋಕ್ ಥೆರಪಿ ಯಾರನ್ನ ಡೌಟ್ಸ್ ಕೇಳಬೇಕು ಅಂದ್ರೆ
ನಿಮ್ಗೆ ಯಾರೂ ಸಿಕ್ಕಲ್ಲ. ಅಂದರೆ ಆ ಗುಜರಾತ್ ಆ ಕಡೆಯಿಂದ ಬಂದು ಪಾಠ ಮಾಡ್ಬಿಟ್ಟು ಹೋಗ್ತಾರೆ, ಸ್ಪ್ರೆಡ್ ಮಾಡ್ತಾರೆ, ವಾಪಸ್ ಕೈಗೆ ಸಿಕ್ಕಲ್ಲ ಅವರು. ಬೇಕಾದ್ರೆ ಇನ್ನೊಂದ್ಸರಿ ಕ್ಲಾಸಿಗೆ ಜಾಯಿನ್ ಆಗಿ ಅಂತ ಹೇಳ್ತಾರಲ್ಲಿ. ಸುಜೋಗ್ ಥೆರಪಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ನಾನು ಆಗಲೇ ಹೇಳ್ದಾಗೆ ಕೈ ನೋಡಿದ ತಕ್ಷಣ ನಿಮಗೆ ಆರ್ಗನ್ಸ್ ಕಾಣಿಸ್ಬೇಕು. ಆರ್ಗನ್ ಹೆಂಗ್ ಸರ ಕಾಣಿಸುತ್ತೆ ಕೈಯಲ್ಲಿ ಅಂದರೆ ಅದು ಒಂದು ಸಾಧನೆ. ನೀವು ಸಾಧನೆ ಮಾಡಿದ್ರೆ ಖಂಡಿತವಾಗಿ ಆರ್ಗನ್ಸ್ ಕಾಣುತ್ತೆ. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ನಿಮ್ಮ ತಂದೆ ತಾಯಿಗಳನ್ನ ಅಥವಾ ನಿಮ್ಮ ಹಿತೈಷಿಗಳನ್ನ ಅಥವಾ ನಿಮ್ಮ ಬಂಧುಗಳನ್ನ ನೆನೆಸ್ಕೊಂಡ್ರೆ ಕಾಣಿಸ್ತಾರಲ್ವ ಅವರು? ನನಗೆ ಕಾಣಿಸ್ತಾರೆ, ನಿಮ್ಗೆ ಕಾಣಿಸ್ತಾರ? ಥಮ್ಸ್ ಅಪ್ ಮಾಡಿ. ಧ್ಯಾನದಲ್ಲಿ ಕೂತ್ಕೊಂಡಾಗ ನಾನು ನೋಡಿದ್ರೆ ಕಾಣಿಸ್ತಾರೆ, ರೈಟ್. ನೀವು ಕಣ್ಣು ಮುಚ್ಕೊಂಡಾಗ ಅವರೆಲ್ಲ ಕಾಣಿಸ್ತಾರೆ ಅಂದ್ರೆ ಹಸ್ತ ನೋಡಿದಾಗ ಯಾಕೆ ಆರ್ಗನ್ಸ್ ಕಾಣಿಸ್ಬಾರ್ದು? ವೆರಿ ಸಿಂಪಲ್. ನನ್ನ ಹಸ್ತ ನೋಡಿದಾಗ ನಿಮ್ಗೆ ಆರ್ಗನ್ಸೇ ಕಾಣಿಸ್ಬೇಕು, ಬೇರೆ ಏನು ಕಾಣಿಸ್ಬಾರ್ದು. ಒಂದು ಹೀಗೆ, ಇನ್ನೊಂದು ಹೀಗೆ. ಆಕ್ಚುಲಿ ಹಸ್ತನ ಹೀಗೆ ನೋಡ್ಬೇಕು ನಾವು. ಸುಜೋಗ್ ಕಂಡಿದ ತಕ್ಷಣ ಹೀಗೆ ನೋಡ್ತೀವಿ, ಇಲ್ಲ ಅಂದ್ರೆ ಹೀಗೆ ನೋಡ್ತೀವಿ. ನೀವು ಯಾವುದೇ ಒಂದು ಕೈನ ನೋಡ್ಬೇಕಾದ್ರೂ ಬಲಗೈ ಸಹ ನೋಡಬೇಕು. ಸುಜೋಗ್ ಥೆರಪಿಯಲ್ಲಿ ಎರಡೂ ಕೈಗಳನ್ನ ನೋಡಬೇಕು. ಎರಡೂ ಕೈಗಳಲ್ಲಿ ನೀವು ಆರ್ಗನ್ಸ್ನ ಕಾಣಬೇಕು. ಇದು ಸಹ ಒಂದು ಸಾಧನೆ. ಸಾಧನೆ ಹೇಗೆ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಸುಜೋಗ್ ಥೆರಪಿಯಲ್ಲಿ ಬೇಸಿಕ್ ನೀವೇನು ಕಲ್ತ್ಕೊಳ್ತೀರಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಎಕ್ಸಾಂಪಲ್, ನೀವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಇನ್ ಅಂಡ್ ಯಾಂಗ್ ಯಾರ್ಯಾರು ಚೆನ್ನಾಗಿ ಬೇಸಿಕ್ ಕಲ್ತಿದ್ದೀರೋ, ನೆಕ್ಸ್ಟ್ ಲೆವೆಲ್ ಇದೆಯಲ್ವಾ, ಆ TM ಪಾಯಿಂಟ್ಸ್ ಇದೆಯಲ್ವಾ, ಆರ್ಗನ್ ಕಂಟ್ರೋಲು, ಕ್ರಿಯೇಷನ್ನು, ಆಂಟಿ ಕಂಟ್ರೋಲು, ಆಂಟಿ ಕ್ರಿಯೇಷನ್ನು, ಇವೆಲ್ಲ ತುಂಬಾ ಎಫೆಕ್ಟಿವ್ ವರ್ಕ್ ಆಗುತ್ತೆ. ಯಾರ್ಯಾರು ಇನ್ ಅಂಡ್ ಯಾಂಗ್ ನೋಡೋಣ ಆಮೇಲೆ ಕಲಿಯಲ್ಲ, ಫಸ್ಟ್ ನಾನು ಪಾಯಿಂಟ್ಸ್ ಕಲ್ತು ಬಿಡ್ತೀನಿ ಅಂತ ಯಾರ್ಯಾರು ಹೋಗಿದ್ದೀರೋ ಅವ್ರಿಗೆಲ್ಲರಿಗೂ ಸಖತ್ತು ಟ್ರಬಲ್ ಶೂಟು. ನೋಡಿ, ಯಾರ್ಯಾರು ಇನ್ ಅಂಡ್ ಯಾಂಗ್ ನಾನು ಸರಿಯಾಗಿ ನೋಡ್ಲಿಲ್ಲ, ಆ ಸ್ಟಾರ್ಟಿಂಗ್ 15 ವಿಡಿಯೋಸು ಡೈರೆಕ್ಟ್ ಆಗಿ ನಾನು ಮೆರಿಡಿಯನ್ಸ್ಗೆ ಹೋಗ್ಬಿಟ್ಟೆ, ಮೆರಿಡಿಯನ್ಸ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಎಲ್ಲಿ ಕನ್ಫ್ಯೂಷನ್ ಅಂದ್ರೆ ಡಯಾಗ್ನೋಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಇದು ಸಹ ಅಷ್ಟೇ. ಈ ಸುಜೋಗ್ ಬೇಸಿಕ್ ಕ್ಲಾಸ್ ಇದೆಯಲ್ವಾ, ಈ ಕ್ಲಾಸಲ್ಲಿ ನೀವು ಬೇಸಿಕ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬೇಸಿಕಲ್ಲಿ ಒಂದು ಸೀಕ್ರೆಟ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ಆ ಪ್ರಿನ್ಸಿಪಲ್ಸ್ನೆಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಪ್ರತಿಯೊಂದು ಕ್ಲಾಸಲ್ಲೂ ಒಂದೊಂದು ಪ್ರಿನ್ಸಿಪಲ್ ಹೇಳ್ಕೊಡ್ತೀನಿ. ಪ್ಲಸ್ ಅದಕ್ಕೆ ಬೇಕಾಗಿರತಕ್ಕಂಥ ನಿಯಮಗಳನ್ನ ಪಾಲನೆ ಮಾಡಬೇಕು, ಆ ಪಾಲನೆನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೂ ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್. ಕೈಗಳು, ಕೈನೂ ಅಲ್ಲ, ಹಸ್ತ ಮತ್ತು ಪಾದ. ಈ ಹಸ್ತ ಮತ್ತು ಪಾದಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಹಸ್ತ ಮತ್ತು ಪಾದ ನಮ್ಮ ದೇಹಕ್ಕೆ ಹೇಗೆ ಹೊಂದಾಣಿಕೆ ಆಗಿದೆ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟು. ಸುಜೋಗ್ ಥೆರಪಿ ಲೀಗಲ್ ಆಗಿ ಹೇಗಿದೆ ಅಂತ ಎಲ್ರಿಗೂ ಡೌಟ್ ಇದೆ. ಖಂಡಿತವಾಗಿ ನಮ್ಮ ಭಾರತ ದೇಶದಲ್ಲಿ ಸುಜೋಗ್ ಥೆರಪಿ ಯಾವುದೇ ಸರ್ಕಾರದ ಮಾನ್ಯತೆ ಪಡೆದಿಲ್ಲ. ಗುಜರಾತ್ ಅಲ್ಲಿ ಲೋಕಲ್ ಸ್ಟೇಟ್ ಗವರ್ಮೆಂಟ್, ಲೋಕಲ್ ಗವರ್ಮೆಂಟ್ ಏನಿದೆ ಅಲ್ಲಿಂದ ಪರ್ಮಿಷನ್ ಇದೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ ಪರ್ಮಿಷನ್. ಅದು ಈಗ ಆ ಪರ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಆ ಪರ್ಮಿಷನ್ ಕೊಡಬೇಕು ಅಂತನೂ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದು ಅವತ್ತಿಂದನೂ ಇದಕ್ಕೆ ಟ್ರೆಡಿಷನಲ್ ಹೀಲಿಂಗ್ ಅಂತಾನೆ ನಾವು ಅದನ್ನ ಕರೀತಾ ಇದೀವಿ. ಯಾರು ಸುಜೋಗ್ ಥೆರಪಿ ಬಗ್ಗೆ ಅನುಮಾನ ಪಡೋದು ಬೇಡ. ನಾವು ಇದನ್ನ ಮಾಡಿದ್ರೆ ಬೇರೆ ಯಾರಾದ್ರೂ ಲೈಸೆನ್ಸ್ ಇದೆಯಾ ನಿಮ್ಗೆ, ಇದನ್ನ ಮಾಡೋದಕ್ಕೆ ನಿಮ್ಗೇನು ನೀವು ಡಿಪ್ಲೊಮಾ ಹೋಲ್ಡರಾ, ನಿಮಗೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ಬೋದು. ಸೊ ಯಾರೇ ಕೇಳಿದ್ರು ಸಹ ಅದ್ರ ಬಗ್ಗೆ ನೀವು ಹೇಳ್ಬೇಕಾಗಿರೋದು ಸುಜೋಗ್ ಥೆರಪಿ ಅಂಡ್ ಆಕ್ಯುಪ್ರೆಷರ್ ಈಸ್ ಎ ಟ್ರೆಡಿಷನಲ್ ಹೀಲಿಂಗ್ ಸಿಸ್ಟಮ್. ಟ್ರೆಡಿಷನಲ್ ಹೀಲಿಂಗ್ ಸಿಸ್ಟಮ್ ಅಂದ್ರೆ ಪಾರಂಪರ್ಯಕ್ಕೆ
ಪರಂಪರೆ ವೈದ್ಯ ಪದ್ಧತಿ ಅಂತ ಹೇಳ್ತೀವಿ ಅದನ್ನ. ಸೊ ಒಬ್ಬರಿಂದ ಒಬ್ರಿಗೆ ಬಂದಿರತಕ್ಕಂತಹ ಭಾರತದಲ್ಲಿರುವ ಈ ಪಾರಂಪರಿಕ ವೈದ್ಯ ಪದ್ಧತಿಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲ, ಮಾನ್ಯತೆ ಇದೆ. ಮಾನ್ಯತೆ ಮರಿಬೇಡಿ, ಅದಕ್ಕೆ ಮಾನ್ಯತೆ ಇದೆ. ಸರ್ಕಾರಗಳಿಂದ ಅನುಮತಿ ಇಲ್ಲ. ಅನುಮತಿ ಅಂದ್ರೆ ಅದಕ್ಕೆ ಕಡ್ಡಾಯ ಪತ್ರ, ಪ್ರಮಾಣ ಪತ್ರ ಈ ರೀತಿಯಾಗಿ ಯಾವುದೇ ಕೊಡಲ್ಲ ಅವರು. ಅದರಿಂದ ಎಕ್ಸಂಪ್ಷನ್ ಮಾಡಿದ್ದಾರೆ ಅದನ್ನ. ಅಂದ್ರೆ ಎಕ್ಸಂಪ್ಷನ್ ಇದೆ ಅಂದ್ರೆ ನಾನು ಮಾನ್ಯತೆ ಇದೆ ಅಂತ ಹೇಳಿದ್ದು. ಅವ್ರು ಯಾವುದೇ ಸರ್ಟಿಫಿಕೇಟ್ ಕೊಡಲ್ಲ, ಬಟ್ ಮಾಡಬಹುದು. ಅದು ಕಾನೂನು ರೀತಿಯಲ್ಲಿ ಸರಿಯಾಗಿದೆ, ಅದಕ್ಕೆ ಕಾನೂನು ವಿರೋಧ ಏನಿಲ್ಲ ಅದು. ಸೊ ಸುಜೋಕ್ ಥೆರಪಿ ನೀವು ಮಾಡುವಾಗ 100% ನೀವು ತಿಳ್ಕೊಳ್ಳಿ, ಬೇರೆ ಥೆರಪಿಗಳಲ್ಲಿ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತ ಏನು ನೀವು ತಿಳ್ಕೊಂಡಿದ್ದೀರಲ್ವಾ, ಕೆಲವುಗಳಲ್ಲಿ ಸೈಡ್ ಎಫೆಕ್ಟ್ಸ್ ಬಂದಿದೆ. ಬಟ್ ಸುಜೋಕ್ ಥೆರಪಿಯಲ್ಲಿ 0 ಸೈಡ್ ಎಫೆಕ್ಟ್ಸ್. ನೀವು ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ಪಾಯಿಂಟ್ ಅಲ್ಲೂ ಸಹ ನೀವು ಸೈಡ್ ಎಫೆಕ್ಟ್ಸ್ ತಗೊಳಕ್ ಸಾಧ್ಯ ಇಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಹಾರ್ಟ್ ಪಾಯಿಂಟ್ ಎಲ್ರಿಗೂ ಗೊತ್ತಿದೆ. ದಿಸ್ ಇಸ್ ದ ಹಾರ್ಟ್ ಪಾಯಿಂಟ್. ನೀವು ಏನೋ ತೊಂದರೆ ಆಗಿದೆ, ಸೊ ಹಾರ್ಟ್ ಪಾಯಿಂಟ್ ಪ್ರೆಸ್ ಮಾಡಬೇಕು ಅಂತ ನಿಮಗೆ ಗೊತ್ತು. ಹಾರ್ಟ್ ಪಾಯಿಂಟ್ ಪ್ರೆಸ್ ಮಾಡಿದ್ದೀರಾ. ಯೂಶಲಿ ಡೈಲಿ 1 ಟೈಮ್ ಪ್ರೆಸ್ ಮಾಡಿ ಅಂತ ಎಲ್ಲ ಕಡೆ ಓಡಾಡ್ತಾ ಇದೆ. ಆಕ್ಚುಲಿ ನಾವೆಲ್ಲ ಕೇಳಿದ್ದು ಡೈಲಿ 2 ಟೈಮ್ಸ್ ಮಾಡ್ತಾ ಇದ್ವಿ. ಇದನ್ನ ನಾವು ಮಿನಿಟ್ ಗಟ್ಟಲೆ ಮಾಡ್ತಾ ಇದ್ವಿ. 1 ಮಿನಿಟ್, 2 ಮಿನಿಟ್, 3 ಮಿನಿಟ್ಸ್ ತರ ಮಾಡ್ತಾ ಇದ್ವಿ ಮುಂಚೆ ಎಲ್ಲಾನು. ಈಗ ಅದನ್ನ ಕಡಿಮೆ ಮಾಡಿದೀವಿ. ಅಂದ್ರೆ ಡಿಪೆಂಡ್ಸ್ ಆನ್ ಪೇಷಂಟ್. ಪೇಷಂಟ್ಗೆ ಏನ್ ತೊಂದರೆ ಇದೆ, ಎಷ್ಟು ಪ್ರಮಾಣದಲ್ಲಿ ತೊಂದರೆ ಇದೆ, ಅದನ್ನೆಲ್ಲ ನೋಡಿಕೊಂಡು ಈಗ ನಾವು ಅವ್ರಿಗೆ ಸಪ್ರೇಟ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಟ್ರೈ ಮಾಡಿ. ಹಾರ್ಟ್ ಚೆನ್ನಾಗಿರೋರು ಪ್ರೆಸ್ ಮಾಡಿ ಏನಾಗುತ್ತೆ ನೋಡಿ, ಹಾರ್ಟ್ ಪ್ರಾಬ್ಲಮ್ ಇರೋರು ಪ್ರೆಸ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಹಾರ್ಟ್ ಚೆನ್ನಾಗಿರೋರು ಪ್ರೆಸ್ ಮಾಡಿದಾಗ ಒಂದು BP ಜಾಸ್ತಿ ಆಗ್ಬೇಕು, ಇಲ್ಲ ಕಡಿಮೆ ಆಗ್ಬೇಕು, ಇಲ್ಲ ಅವರಿಗೆ ರಾತ್ರಿ ನಿದ್ರೆ ಬರದಿರ ಇರಬೇಕು. ಏನಾದ್ರು ಒಂದು ಹೆಚ್ಚು ಕಡಿಮೆ ಆಗ್ಬೇಕಲ್ವಾ. ಇವತ್ತೇ ನೀವು ಪ್ರಯತ್ನ ಪಡಿ. ಸುಮಾರು ಒಂದು 24 ಜನ ಇದ್ದೀರಾ. 24 ಜನನು ಇವತ್ತು ನೀವು ಬೇಕಾದ್ರೆ 1 ನಿಮಿಷನೋ 2 ನಿಮಿಷನೋ ಪ್ರೆಸ್ ಮಾಡಿ, ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ, ಏನಾಗುತ್ತೆ ನೋಡಿ. ಏನೂ ಆಗಲ್ಲ. ಯಾರಿಗೆ ಹಾರ್ಟ್ ಎನರ್ಜಿ ಲೋ ಇರುತ್ತೆ ಅವ್ರಿಗೆ ನಾರ್ಮಲ್ ಬರುತ್ತೆ ಎನರ್ಜಿ. ಅಕಸ್ಮಾತ್ ಯಾರಿಗೆ ಎನರ್ಜಿ ಜಾಸ್ತಿ ಇರುತ್ತೆ ಆ ಎನರ್ಜಿ ನಾರ್ಮಲ್ ಬರುತ್ತೆ. ನಿಮ್ಗೆ ಎನರ್ಜಿ ನಾರ್ಮಲ್ ಇಂದ ಕೆಳಗಡೆನೂ ಹೋಗಲ್ಲ, ಮೇಲ್ಗಡೆನೂ ಹೋಗೋದಿಲ್ಲ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸುಜೋಕ್. ಎಲ್ಲರೂ ಹೇಳ್ತಾರೆ ಇಲ್ಲ ಜಾಸ್ತಿ ಪ್ರೆಸ್ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇಲ್ಲ, ಜಾಸ್ತಿ ಆಗೋದೇ ಇಲ್ಲ. ಅದಕ್ಕೇನೆ ಹಸ್ತ ಮತ್ತು ಪಾದಗಳಲ್ಲಿ ಆ ಪಾಯಿಂಟ್ಗಳನ್ನ ಕಂಡಿಟ್ಕೊಂಡಿರೋದು. ಯಾಕೆ ಅಂದ್ರೆ ಅನುರೂಪ ಪದ್ಧತಿ, ಕರೆಸ್ಪಾಂಡೆನ್ಸ್. ಇದು ನಮ್ಮ ದೇಹ ಹೇಗಿದೆ ಅದರ ಅನುರೂಪ ಇಲ್ಲಿದೆ ಅಂತ ಹೇಳ್ತಾ ಇರೋದು. ಇದು ಸುಮಾರು 60ರಿಂದ 70 ವರ್ಷಗಳಷ್ಟು ಹಳೆ ವಿದ್ಯೆ ಇದು. ಈಗ ಡಾಕ್ಟರ್ ಪಾರ್ಕ್ ಜಿ ಅವರಿಲ್ಲ, ಅವರ ಕಾಲ ನಂತರ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗಿದೆ ಇದು. ಅವರಿರೋ ತನಕ ಸುಜೋಕ್ ಥೆರಪಿ ಮಾತ್ರ ಚಾಲ್ತಿಯಲ್ಲಿತ್ತು. ಸುಜೋಕ್ ಥೆರಪಿಯಲ್ಲಿ ಸ್ಟಾರ್ ಮ್ಯಾಗ್ನೆಟು, ಬಯಲ್ ಮ್ಯಾಗ್ನೆಟು, ಮತ್ತೆ ಬಾರ್ ಮ್ಯಾಗ್ನೆಟು, ಮೋಕ್ಸಾ, ಸುಜೋಕ್ ಆಕ್ಯುಪಂಚರ್ ಸಹ ನಾವು ಮಾಡಿದ್ದೀವಿ. ಸುಜೋಕ್ ಆಕ್ಯುಪ್ರೆಷರ್ ಅಂಡ್ ಆಕ್ಯುಪಂಚರ್, ಸುಜೋಕ್ ಸ್ಮೈಲ್ ಥೆರಪಿ, ಸುಜೋಕ್ ಟ್ವಿಸ್ಟ್ ಥೆರಪಿ, ಸುಜೋಕ್ ಮಸಾಜ್ ಥೆರಪಿ. ಸಾಕಷ್ಟು ಇದರಲ್ಲಿ ವೈವಿಧ್ಯಮಯವಾದಂತಹ ಥೆರಪಿಗಳಿದೆ. ಇದರಲ್ಲಿ ಸುಜೋಕ್ ಥೆರಪಿ ಬೇಸಿಕ್ ಆಗಿ ನೀವು ಕಲಿಬೇಕಾಗಿರೋದೇನು ಅಂದ್ರೆ, ಫಸ್ಟ್ ಪ್ರೆಷರ್ ಹಾಕುವಂಥದ್ದು, ಆ ಪ್ರೆಷರ್ ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು, ಆ ಪ್ರೆಷರ್ ಪಾಯಿಂಟ್ಗಳಲ್ಲಿ ನೀವು ಮ್ಯಾಗ್ನೆಟ್ ಅನ್ನ ಅಪ್ಲೈ ಮಾಡುವಂಥದ್ದು. ಇದಕ್ಕೆ ಬೇಸಿಕ್ ಸ್ಟಾರ್ ಮ್ಯಾಗ್ನೆಟ್ ಬರುತ್ತೆ. ವಿತೌಟ್ ಮ್ಯಾಗ್ನೆಟ್ ಬರೀ ಸ್ಟಾರ್ಸ್ ಸಹ ಬರುತ್ತೆ. ಸೊ ಇದರಿಂದ ನೀವು ಫಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಯಾರ್ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರು ಪ್ರತಿಯೊಂದು ಪಾಯಿಂಟ್ಗಳು ಸಹ ನೀವು ಅದನ್ನ ಫೀಲ್ ಮಾಡಬೇಕು. ಫೀಲ್ ಮಾಡಬೇಕು ಅಂದ್ರೆ ನೋಡಿ, ನೀವು ಪಲ್ಸ್ ನೋಡಬೇಕಾದ್ರೆ ನಿಮ್ಮ ಟಿಪ್ಸ್ ಇದೆಯಲ್ವಾ, ಈ ಟಿಪ್ಸ್ ನೀವು ಎಷ್ಟು ಶಾರ್ಪ್ ಮಾಡ್ಕೊಳ್ತಿರೋ, ಶಾರ್ಪ್ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಹಾರ್ಡ್ನೆಸ್ ಕಡಿಮೆ ಆಗ್ಬೇಕು. ನೀವು ಎಲ್ಲೇ ದೇಹದ ಯಾವುದೇ ಭಾಗವನ್ನ ನೀವು ಮುಟ್ಟಿದಾಗ ಆ ದೇಹದಲ್ಲಿ ಪಲ್ಸ್ ಇರುತ್ತೆ. ಈ ರೀತಿಯಾಗಿ ಈ ಪಲ್ಸ್ ನ ಫೀಲ್ ಮಾಡಬೇಕು.
ಡಯಾಬಿಟಿಕ್ ಪೇಷಂಟ್ಗೆ, ಬಿ ಪಿ ಪೇಷಂಟ್ಗೆ, ಆಮೇಲೆ ಜನರಲಿ ಹಾರ್ಡ್ ವರ್ಕ್ ಮಾಡೋವಂಥವ್ರಿಗೆ ಈ ಸ್ಕಿನ್ ಹಾರ್ಡ್ ಇರೋದ್ರಿಂದ ನಿಮಗೆ ಪಲ್ಸ್ ಕಡಿಮೆನೂ ಸಿಗ್ಬೋದು. ಸೊ ಅದಕ್ಕೆ ಏನ್ ಮಾಡಬೇಕು, ಪ್ರತಿನಿತ್ಯ ನೀವು ಒಂದು ಸಾಫ್ಟ್ ಸೆನ್ಸೇಷನ್, ನವಿಲ್ಗರಿ ಗೊತ್ತಿದೆಯಲ್ವಾ, ಕೈಗಳನ್ನ ಮೊದಲು ಬಿಸಿನೀರಲ್ಲಿ ಇಡಬೇಕು, ಎಪ್ಸಮ್ ಸಾಲ್ಟ್ ಹಾಕಿ 15ರಿಂದ 20 ನಿಮಿಷ ನಿಮ್ಮ ಕೈಗಳನ್ನ ಬಿಸಿನೀರಲ್ಲಿಟ್ಟು ಫಸ್ಟ್ ಆಕ್ಷನ್ ಮಾಡಬೇಕು. ಆಕ್ಷನ್ ಮಾಡಿ ಆ ನಂತರ ಕೈಗಳನ್ನ ಡ್ರೈ ಮಾಡಿ ಆ ನವಿಲುಗರಿನ ಸ್ಪರ್ಶ ಮಾಡಬೇಕು. ನೀವು ಪ್ರತಿದಿನ ಮಾಡುವಂಥದ್ದು. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ಮಾಡ್ತಾ ಹೋಗಿ. ಎಷ್ಟು ಅಂದ್ರೆ ಆ ನವಿಲುಗರಿಯಲ್ಲಿ ಒಂದು ಎಳೆ ಇರುತ್ತಲ್ವಾ, ಆ ಒಂದೆಳೆ ನಿಮ್ಮ ಕೈ ಮೇಲೆ ಈಗ ಹೋದ್ರೂ ಸಹ ಆ ಸ್ಪರ್ಶ ನೀವು ಫೀಲ್ ಆಗಬೇಕು. ಸಾಧ್ಯ ಆಗುತ್ತೆ. ಸ್ಟಾರ್ಟಿಂಗ್ ಯಾರಿಗೂ ಬರೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಡೈಲಿ ಪ್ರಯತ್ನ ಪಡ್ತಾ ಹೋದಷ್ಟು ಈ ಸೆನ್ಸೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸೆನ್ಸೇಷನ್ ಬರೀ ಸುಜೋಕ್ ಥೆರಪಿಗೆ ಒಂದೇ ಆಗೋದಿಲ್ಲ. ನೀವು ಪಲ್ಸ್ ನೋಡ್ತೀರಲ್ವಾ TCM ಇದರಲ್ಲಿ, ಆ ಪಲ್ಸ್ಗೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದರಿಂದ ನೀವು ಸ್ಟಾರ್ಟ್ ಮಾಡಿದ್ರೆ, ಸುಜೋಕಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತನಕ ತುಂಬಾ ಎಫೆಕ್ಟಿವ್ ಆಗಿ ತಗೊಂಡೋಗುತ್ತೆ. ಸೊ ಇದೊಂದನ್ನ ಪ್ರತಿನಿತ್ಯ ಇವತ್ತಿಂದ ಅಭ್ಯಾಸ ಮಾಡಿ, ಪ್ಲಸ್ ನಾನು ಕೊಟ್ಟಿರೋ ಹೋಮ್ ವರ್ಕ್ನ ಮಾಡಿ ನಾಳೆ ಕ್ಲಾಸಲ್ಲಿ ಹೇಳಿ ಏನಾಯ್ತು ನಿಮ್ಗೆ ಅನ್ನೋದನ್ನ. ನಾವು ಇಷ್ಟು ವರ್ಷ ಮಾಡಿರೋದ್ರಲ್ಲಿ ಎನರ್ಜಿ ಬ್ಯಾಲೆನ್ಸಿಂಗ್ ಮಾತ್ರನೇ. ಅದು ಎನರ್ಜಿ ಜಾಸ್ತಿನೂ ಆಗಲ್ಲ. ಅಕಸ್ಮಾತ್ ಎನರ್ಜಿ ಸಪೋಸ್ 50 ಫ್ರೀಕ್ವೆನ್ಸಿಲಿ ಇರುತ್ತೆ, ಒಂದು ಪೇಷಂಟ್ಗೆ 35-40 ಇರುತ್ತೆ. ಸೊ ಹಾರ್ಟ್ದು ಸಿಂಪ್ಟಮ್ಸ್ ಏನೋ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋಣ. ಸಪೋಸ್ ನೀವು ಪ್ರೆಸ್ ಮಾಡಿದ್ರಿ, ಪ್ರೆಸ್ ಅಲ್ಲಿ ಸ್ಟಿಮ್ಯುಲೇಷನ್ ಮಾಡೋ ಬದಲು ನೀವು ಸೆಡೇಟ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಹೇಗೆ ಕ್ಲಾಕ್ ವೈಸ್ ಮಾಡಿದಾಗ ಸ್ಟಿಮ್ಯುಲೇಷನ್, ಆಂಟಿ ಕ್ಲಾಕ್ ಮಾಡಿದಾಗ ಸೆಡೇಷನ್. ಅವರಿಗೆ 50 ಫ್ರೀಕ್ವೆನ್ಸಿಗಿಂತ ಕಡಿಮೆ ಇತ್ತು, ಅವರಿಗೆ ಸ್ಟಿಮ್ಯುಲೇಟ್ ಮಾಡಬೇಕಾಗಿತ್ತು, ನೀವು ಗೊತ್ತಾಗ್ದಿರಂಗೆ ಸೆಡೇಟ್ ಮಾಡಿದ್ರಿ. ಮತ್ತೆ ಅವ್ರಿಗೆ 35 ಇಂದ ಅದು ಕೆಳಗೆ ಇಳಿಯೋದಿಲ್ಲ. ಅದು ಯಾಕೆಂದ್ರೆ ಅವರಲ್ಲಿ 35 ವರೆಗೂ ಎನರ್ಜಿ ಇದೆ. ಒಳಗಡೆಯಿಂದ ನ್ಯಾಚುರಲ್ ಆಗಿ ಬಂದಿರೋ ಎನರ್ಜಿನೇ 50 ಇರಬೇಕಾಗಿತ್ತು, 35 ನಿಂತ್ಕೊಂಡಿದೆ. ಅದು ನೀವು ಕಡಿಮೆ ಮಾಡಕ್ ಆಗಲ್ಲ. ಅದನ್ನ ನೀವು ಬೇಕಾದ್ರೆ 35 ಇಂದ ನೀವು 50 ಜಾಸ್ತಿ ಮಾಡಬಹುದೇ ವಿನಃ 35 ಇಂದ ಕೆಳಗಡೆ ಮಾಡಕ್ಕಾಗಲ್ಲ. ದಟ್ ಈಸ್ ಸುಜೋಕ್ ಥೆರಪಿ. 50 ಫ್ರೀಕ್ವೆನ್ಸಿ ಇರಬೇಕಾಗಿತ್ತು, ಸಪೋಸ್ 80-90 ಇದೆ, 100 ಹೋದ್ರೆ ಡೇಂಜರ್. ಅದು 100 ಎನರ್ಜಿ ಎಲ್ಲಿಂದ ಹೋಗುತ್ತೆ? ನೀವು ಹೊರಗಡೆಯಿಂದ ಯಾವುದೇ ಕಾರಣಕ್ಕೂ ಎನರ್ಜಿ ಕೊಡಕ್ ಆಗೋದೇ ಇಲ್ಲ ಸುಜೋಕಲ್ಲಿ. ಅವರಲ್ಲಿರೋ ಎನರ್ಜಿನೇ ಕನ್ವರ್ಟ್ ಆಗಿ ಮೇಲೆ ಬರಬೇಕು. ಈ ಎನರ್ಜಿ 50 ಇರೋದು ಅವ್ರಿಗೆ 60 ಇರುತ್ತೆ ಅಥವಾ 70 ಇರುತ್ತೆ. ನೀವು ಸೆಡೇಷನ್ ಮಾಡಬೇಕಾಗಿತ್ತು, ಅಕಸ್ಮಾತ್ ನೀವು 25 ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಇದು 60-70 ಇರುತ್ತೆ. ಒಂದು ಪ್ಲಸ್ ಆರ್ ಮೈನಸ್ ಒಂದೆರಡು ಹೆಚ್ಚು ಕಡಿಮೆ ಆಗ್ಬೋದು. ಅದು ಬಿಟ್ಟರೆ ಅದು 100 ರೀಚ್ ಆಗಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಮ್ಯಾಗ್ನೆಟ್ ಆಗಲಿ, ಥೆರಪಿ ಆಗಲಿ, ಸುಜೋಕಲ್ಲಿ ಇಟ್ ಮೇಕ್ಸ್ ನಾರ್ಮಲೈಸ್ ಯುವರ್ ಫ್ರೀಕ್ವೆನ್ಸಿ. ಅದಕ್ಕೆ ಗೊತ್ತು, ನಿಮ್ಮ ಬಾಡಿ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೆ ಆ ಥೆರಪಿ ಏನ್ ಮಾಡುತ್ತೆ, ನಾರ್ಮಲೈಸ್ ಮಾಡೋದಕ್ಕೆ ಮಾತ್ರ ಸಹಾಯ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದು ಅತಿ ಹೆಚ್ಚು ಮಾಡಲ್ಲ, ಅತಿ ಕಡಿಮೆನೂ ಮಾಡಲ್ಲ. ಧೈರ್ಯವಾಗಿ, ಯಾವುದೇ ಅಳಕಿಲ್ದಿರ ಹಾಗೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೋ ಹಾಗೆ, ಯಾವುದೇ ಡೌಟ್ ಇಲ್ದಿರೋ ಹಾಗೆ ಈ ಟ್ರೀಟ್ಮೆಂಟ್ ನ ನೀವು ಕೊಡಬಹುದು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಈ ಥೆರಪಿ. ಸುಜೋಕ್ ಥೆರಪಿಯಲ್ಲಿ ಸಾಕಷ್ಟು ವಿಧಗಳಿದೆ. ಅಂದ್ರೆ ಆಗ್ಲೇ ಹೇಳಿದೆ, ಎಷ್ಟೊಂದು ವೆರೈಟೀಸ್ ಇದೆ. ಅದರಲ್ಲಿ ಬೇಸಿಕ್ ಆಗಿರುವಂತದ್ದು ಸ್ಟಾರ್ ಮ್ಯಾಗ್ನೆಟ್. ಸ್ಟಾರ್ ಮ್ಯಾಗ್ನೆಟ್ ನಿಮ್ಗೆ 100% ಕೆಲಸ ಮಾಡುತ್ತಾ? ಖಂಡಿತ ಇಲ್ಲ. ಸ್ಟಾರ್ ಮ್ಯಾಗ್ನೆಟ್ ನೀವು ಬೇಸಿಕಲಿ ಕಲಿಬೇಕಾದ್ರೆ ಆ ಪೇಷಂಟ್ ರಿಸಲ್ಟ್ಸ್ ಹೇಗಿದೆ ಅನ್ನೋದು ನೋಡ್ಬೇಕು. ಇದರಲ್ಲಿ ಸ್ಟಾರ್ ಮ್ಯಾಗ್ನೆಟ್ಸ್ ಯೂಸ್ ಮಾಡ್ತೀವಿ, ಮೋಕ್ಸಾ ಯೂಸ್ ಮಾಡ್ತೀವಿ, ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ, ಈಗ ಕಲರ್ ಥೆರಪಿನೂ ಯೂಸ್ ಮಾಡ್ತಾ ಇದೀವಿ. ಪೇಷಂಟ್ ನ ಡಯಾಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸುಜೋಕ್ ಥೆರಪಿಯಲ್ಲಿ. TCM ಅಲ್ಲಿ ನಾವು ಹೇಗೆ ಪಲ್ಸ್ ಹಿಡಿದು, ಎರಡೂ ಕೈಯಲ್ಲಿ ಪಲ್ಸ್ ಹಿಡಿದ್ಬಿಟ್ಟು ನಾವು ಹೇಗೆ ಡಯಾಗ್ನೈಸ್ ಮಾಡ್ತೀವಿ, ಟಂಗ್ ನೋಡಿ ಹೇಗೆ ಡಯಾಗ್ನೈಸ್ ಮಾಡ್ತೀವಿ, ಇಲ್ಲಿ ಸುಜೋಕ್ ಥೆರಪಿಲಿ ನಾವು ಫೇಸ್ ರಿಫ್ಲೆಕ್ಸಾಲಜಿ ನೋಡ್ತೀವಿ. ಪ್ಲಸ್ ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್ ಅಲ್ವಾ. ಈ ಹಸ್ತದಲ್ಲಿ ನೀವು ಪ್ರೆಸ್ ಮಾಡಿದಾಗ ಪಾಯಿಂಟ್ ಇಂಟೆನ್ಸಿಟಿ ಎಷ್ಟಿದೆ, ಪೈನ್ ಇರ್ಬೋದು, ಡಿಸ್ಕಂಫರ್ಟ್ ಇರ್ಬೋದು, ಒಂದು ಪ್ರೆಷರ್ ಪಾಯಿಂಟ್ ಇರುತ್ತೆ. ಪ್ಲಸ್ ಅದಕ್ಕೆ ಇಷ್ಟೇ ಪ್ರೆಷರ್ ಕೊಡಬೇಕು ಅಂತ ನಿಯಮ ಇರುತ್ತೆ. ಆ ನಿಯಮ ಮೀರಿ ಪ್ರೆಷರ್ ಕೊಡಬಾರ್ದು. ಎಕ್ಸಾಂಪಲ್, ಪ್ರಮೋದ್ ನನಗಿಂತ ಶಕ್ತಿಶಾಲಿ ಯುವಕ. ಅವರು ಒಂದು ಪ್ರೆಷರ್ ನನಗೆ ಕೊಡಬಹುದು. ಎಷ್ಟು ಕೊಡಬಹುದು?
ನಾನು ಎಷ್ಟೇ ಹೆಲ್ತಿಯಾಗಿದ್ದೀನಿ ಅಂದ್ರೂ ಈ ಜಾಗದಲ್ಲಿ ಪೈನ್ ಆಗೋಷ್ಟು ಅವ್ರು ಪ್ರೆಸ್ ಕೊಡ್ಬೋದು. ಅವ್ರಿಗೆ ಶಕ್ತಿ ಇದೆ, ಶಕ್ತಿ ಮೀರಿ ಕೊಟ್ಟಾಗ ಏನಾಗುತ್ತೆ, ನೋವಾಗುತ್ತೆ. ಆ ನೋವಿರೋದ್ರಿಂದ ನೀನು ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಮಾಡ್ದಂಗಾಯ್ತಾ? ಇಲ್ಲ. ಒಂದು ಲಿಮಿಟೆಡ್ ಪ್ರೆಷರ್ ಇದೆ, ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಪ್ರೆಷರ್ ಇದೆ, ಆ ಪ್ರೆಷರ್ ಕೊಟ್ಟು ನಾವು ಚೆಕ್ ಮಾಡಬೇಕು ಆ ಪೈನ್ ಫೀಲಿಂಗ್ ಎಷ್ಟಿದೆ ಅನ್ನೋದು. ಆ ಪೈನ್ ಫೀಲಿಂಗ್ ಮೇಲೆ ಡಿಪೆಂಡ್, ಎಷ್ಟು ಪೈನ್ ಫೀಲ್ ಆಗ್ತಾ ಇದಾರೆ ನೋಡ್ಕೊಂಡು ಆ ಇಂಟೆನ್ಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಏನಾರ ಮೀಟರ್ ಇದೆಯಾ, ಮಾಪನ ಇದೆಯಾ, ನಂಬರ್ಸ್ ಇದೆಯಾ? ಇಲ್ಲ, ಯಾವುದೂ ಇಲ್ಲ. ನೀವು ಪ್ರೆಸ್ ಮಾಡಿದಾಗ ಪೇಷಂಟ್ ಆ ಅಂತ ಹಿಂಗ್ ರಿಯಾಕ್ಟ್ ಮಾಡ್ತಾರಲ್ವಾ, ಅದನ್ನ ನೀವು ನೋಡಿ ಅಬ್ಸರ್ವ್ ಮಾಡಬೇಕು. ಪೇಷಂಟ್ ಇಂದ ಪೇಷಂಟ್ಗೆ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸಗಳನ್ನ ನೋಡಿಕೊಂಡು ನೀವು ಎಷ್ಟು ಇಂಟೆನ್ಸಿಟಿ ಇದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಸುಜೋಗ್ ಥೆರಪಿ ಒಂದು ತುಂಬಾ ಅದ್ಭುತವಾಗಿರ್ತಕ್ಕಂತಹ ವಿದ್ಯೆ ಇದು. ಯಾರನ್ನು ಚಾಲೆಂಜಿಂಗ್ ಆಗಿ ತಗೋಬಾರ್ದು. ನಾನು ಸುಜೋಕ್ ಪೂರ್ತಿ ಕಲ್ತ್ಬಿಟ್ಟಿದ್ದೀನಿ, TCM ಕಲ್ತಿದ್ದೀನಿ, ಕಲರ್ ಕಲ್ತಿದ್ದೀನಿ. ನಿಮಗೆ ಡಯಾಬಿಟಿಸ್ ಇದೆಯಾ, ನಾನು ಕ್ಯೂರ್ ಮಾಡ್ತೀನಿ. BP ಇದೆಯಾ, ನಾನು ಚಾಲೆಂಜ್ ಮಾಡ್ತೀನಿ. ಇಷ್ಟು ದಿವಸದಲ್ಲಿ ನಿಮಗೆ ಕ್ಯೂರ್ ಮಾಡ್ಬಿಡ್ತೀನಿ. ನಮ್ಮ ಗುರುಗಳು ಇಷ್ಟು ದಿವಸದಲ್ಲಿ ಕ್ಯೂರ್ ಮಾಡಿದ್ದೀನಿ ಅಂತ ಹೇಳಿದಾರೆ, ನಾನು ಕ್ಯೂರ್ ಮಾಡ್ಬಿಡ್ತೀನಿ. ಸುಜೋಕ್ ಏನ್ ಹೇಳುತ್ತೆ ಅಂದ್ರೆ, ಸು ಅಂದ್ರೆ ಹಸ್ತ ಮತ್ತು ಪಾದ. ಈ ಹಸ್ತ ಮತ್ತು ಪಾದಕ್ಕೆ ಒಂದು ಅದ್ಭುತವಾದಂತಹ ನಂಟಿದೆ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ನಂಟದು. ಅದು ಪಾರ್ಕ್ ಜೀವವ್ರಿಗೂ ಗೊತ್ತದು. ಗುರು ಶಿಷ್ಯ ಪರಂಪರೆಯಲ್ಲಿ ಹಸ್ತ ಮತ್ತು ಪಾದಗಳಿಗೆ ಅದ್ಭುತವಾದಂತಹ ನಂಟಿರುವಂತದ್ದು. ಪಾರ್ಕ್ ಜೀವವರು ಒಂದ್ ಕಡೆ ಹೇಳ್ತಾರೆ, ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಿನ್ನ ಮನಸ್ಥಿತಿ ಹೇಗಿರಬೇಕು ಅಂದ್ರೆ, ನಿನ್ನ ಮಗಳಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಮನಸ್ಥಿತಿ ಇದೆಯಲ್ವಾ, ಆ ಮನಸ್ಥಿತಿ ಒಂದು ಪೇಷಂಟ್ ಕೊಡಬೇಕಾದ್ರೂ ಇರಬೇಕು. ಒಂದು ಪೇಷಂಟ್, ಅನ್ನೋನ್ ಪೇಷಂಟ್ ಬಂದಾಗ ನೀನ್ ಯಾವ ರೀತಿ ಮನಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀಯಾ, ಅದೇ ಮನಸ್ಥಿತಿ ನಿನ್ನ ಮಗಳಿಗೆ ಕೊಡಬೇಕಾದ್ರೂ ಇರಬೇಕು. ವ್ಯತ್ಯಾಸ ಇರಬಾರ್ದು. ಪೇಷಂಟ್ ಅಂತ ಬಂದಾಗ ದ ಪರ್ಸನ್ ಈಸ್ ಅನ್ನೋನ್, ನೋನ್ ಈಸ್ ಡಿಸೀಸ್. ವ್ಯಕ್ತಿ ಯಾರೋ ಗೊತ್ತಿಲ್ಲ, ನಿಮಗೆ ಗೊತ್ತಿರೋದು ಸಿಂಪಲ್ ಆಗಿ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಕಾಯಿಲೆ. ಅದನ್ನ ಹೇಗ್ ನೋಡಬೇಕು ಅಂದ್ರೆ, ದೇವರು ನಮ್ಮನ್ನೆಲ್ಲ ಹೇಗ್ ನೋಡ್ತಾನೆ ಅದೇ ರೀತಿಯಾಗಿ ನೋಡ್ಬೇಕು. ಅವಾಗ ಮಾತ್ರ ಸುಜೋಕ್ ಕೆಲಸ ಮಾಡುತ್ತೆ ನಿಮ್ಗೆ, ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಸರ್ ಪಾಯಿಂಟ್ ಇರೋ ಕಡೆ ಪ್ರೆಸ್ ಮಾಡ್ತೀವಿ, ಕಲರ್ ಹಾಕ್ತೀವಿ, ಯಾಕೆ ಕೆಲಸ ಮಾಡಲ್ಲ ಸರ್? ಮಾಡಲ್ಲ, ಅದು ಕೆಲಸ ಮಾಡಲ್ಲ. ಅದು ಅವ್ರು ಹೇಳಿರೋದೇ ಹಾಗೆ. ನೀನು ಅವನಾಗ್ಬೇಕು. ನೀನು ಅವನಾಗಿ ನೋಡಿದಾಗ ಮಾತ್ರ ಇಲ್ಲಿ ನಿಮ್ಗೆ ಆರ್ಗನ್ಸ್ ಕಾಣುತ್ತೆ. ನೀನು ಅವನಾಗಿ ಟ್ರೀಟ್ ಮಾಡಿದಾಗ ಇಲ್ಲಿ ಕಾಯಿಲೆ ವಾಸಿ ಆಗುತ್ತೆ. ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ಕಾಯಿಲೆ ವಾಸಿ ಆಗೋದಿಲ್ಲ. ಅದು ನೀವು ಪಾರ್ಕ್ ಜೀವ ಅವ್ರದ್ದು ಯಾವ್ದಾದ್ರು ಬುಕ್ ತಗೊಳ್ಳಿ, ಬುಕ್ಕಲ್ಲಿ ಪೀಠಿಕೆ ಇರುತ್ತೆ. ಪೀಠಿಕೆಯಲ್ಲಿ ಮೊದಲನೇ ಪ್ಯಾರನೇ ಅದಿರುತ್ತೆ. ಅವ್ರು ಹೇಳಿರುವಂಥದ್ದು ಅದನ್ನೇ. ಟ್ರೀಟ್ ಮಾಡಬೇಕಾದ್ರೆ ಅವನು ಟ್ರೀಟ್ ಮಾಡ್ತಾ ಇರೋದು, ನೀನಲ್ಲ, ಪಾರ್ಕ್ ಜೀವೋ ಅಲ್ಲ. ನಾನು ಅವನಾಗಿ ಟ್ರೀಟ್ ಮಾಡಿದಾಗ ಈ ಕಾಯಿಲೆನ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದೀವಿ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಯಾಕೆ ಕ್ಯೂರ್ ಆಗ್ತಾ ಇಲ್ಲ ಅಂದಾಗ ನಮ್ಮ ತಪ್ಪುಗಳನ್ನ ಅವತ್ತಿದ್ದಿದ್ರು. ಅವತ್ತು ನೀನ್ ಮಾಡ್ತಾ ಇರೋದು, ನೀನ್ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇರೋದು. ಸೊ ಇದೀಗಲ್ಲ ಮಾಡೋದು. ಪ್ರತಿಯೊಂದು ಕಾಯಿಲೆಗೂ, ಪ್ರತಿಯೊಂದು ಪೇಷಂಟ್ಗೂ ಸಹ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅದು ನಾನು ನೀನೆಲ್ಲ ಕೊಡ್ತಾ ಇರೋದು. ಅವನ ಕರ್ಮಾನುಸಾರ ಅವನಿಲ್ಲಿ ಬಂದಿದ್ದಾನೆ, ಅವನಿಗೆ ಕ್ಯೂರ್ ಮಾಡಬೇಕಾಗಿರೋದು ಅವನೇನೆ. ಸೊ ಹಾಗಾಗಿ ಇದೊಂದು ಸೀಕ್ರೆಟ್ ಜ್ಞಾಪಕ ಇಟ್ಕೊಳ್ಳಿ. ಅವನೇ ಟ್ರೀಟ್ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಭಾವನೆ ಬರ್ಬೇಕಂದ್ರೆ ನಿಮ್ಮಲ್ಲಿ ಒಂದೇ ಒಂದಿರಬೇಕು, ಶರಣಾಗತಿ ಇದ್ರೆ ಮಾತ್ರನೇ ಆಗುತ್ತೆ. ಆ ಶರಣಾಗತಿ ಇಲ್ಲ ಅಂದಾಗ ಸ್ವಲ್ಪ ಹಿಂದೆ ಹಿಂದೆ ಹೋಗ್ತೀವಿ. ನಿಮಗೆ ಎಷ್ಟು ಬೇಗ ಆ ಶರಣಾಗತಿ ಬರುತ್ತೆ ಅಷ್ಟು ಬೇಗ ನಿಮಗೆ ನೀವು ಟ್ರೀಟ್ ಮಾಡುವಂತ ಪವರ್ನ ಗಳಿಸ್ತೀರ. ಸೊ ಇಂತಹ ಅದ್ಭುತವಾದಂತಹ ವಿದ್ಯೆನ ನಮಗೆ ಡಾಕ್ಟರ್ ಪಾರ್ಕ್ ಜಿ ಅವರು ಕೊಟ್ಟಿದ್ದಾರೆ. ಈಗ ಅವರಿಲ್ಲ, ಅವರ ಆತ್ಮ ಇಲ್ಲೇ ಇದೆ. ಇವತ್ತು ಈ ಸುಜೋಗ್ ಥೆರಪಿ ಇಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ಅಂದ್ರೆ ಆ ಸ್ಪಿರಿಟೇ ಇದಕ್ಕೆಲ್ಲ ಕಾರಣ. ಪ್ರತಿ ಸಾರಿನೂ ನೀವು ಸುಜೋಗ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ, ಸುಜೋಕ್ನ ನೆನೆಸ್ಕೋಬೇಕಾದ್ರೆ ಆ ಸ್ಪಿರಿಟ್ನ
ನೀವು ಕೇಳಬೇಕು, ನಾನು ಕೊಡ್ತಾ ಇದ್ದೀನಿ ಟ್ರೀಟ್ಮೆಂಟು, ನಿಮ್ಮ ಮುಖಾಂತರವಾಗಿ ಈ ಕಾಯಿಲೆನ ವಾಸಿ ಮಾಡಬೇಕು. ಅವನ ಕರ್ಮಾನುಸಾರ ಆಗುತ್ತೆ ಅದು. ನಾನು ಆಗಲೇ ಹೇಳಿದೆ, ಶರಣಾಗತಿ ಅಂದರೆ ಬರೀ ಹೀಲರ್ಸು ನಾವು ನೀವು ಮಾತ್ರ ಶರಣಾಗತಿ ಆಗುವಂಥದ್ದಲ್ಲ. ಅದು ಬಂದಿರೋ ಪೇಷಂಟನ್ನು ಶರಣಾಗತಿ ಆಗಬೇಕು ಆದ್ರೇ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗಿ ಅವ್ನು ಕರೆಕ್ಟಾಗಿ ಹೇಳಿದ್ರೆ ಮಾತ್ರನೇ ಅವರು ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾರೆ. ಇಲ್ಲಾಂದರೆ ಕೈಗೆ ಏನಾರ ಆಕ್ಸಿಡೆಂಟ್ ಆಗಿದ್ರೆ ಕಾಲಿಗೆ ಬ್ಯಾಂಡೇಜ್ ಮಾಡಿ ಕಳಿಸ್ಬಿಡ್ತಾರೆ. ಇಲ್ಲಿನೂ ಹಂಗೆ ಆಗುತ್ತೆ. ಪೇಷಂಟು ಶರಣಾಗತಿ ಇದ್ದರೆ ಅವನಿಗೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲ ಅಂತಂದರೆ ಆ ಟ್ರೀಟ್ಮೆಂಟ್ ಅವನಿಗೆ ಸಿಕ್ಕೋದಿಲ್ಲ. ನಾವು ನಮ್ಮ ಗುರುಗಳಲ್ಲಿ ಆ ಶರಣಾಗತಿ ಭಾವವನ್ನು ಹೊಂದಿದ್ರೆ ಮಾತ್ರನೇ ನಾವು ಪೇಷಂಟ್ನ ನೋಡುವಾಗ ಏನು ನೋಡ್ತೀವಿ, ಇಲ್ಲಿ ಹಸ್ತಗಳಲ್ಲಿ ಏನು ನೋಡ್ತೀವಿ, ಅವ್ನು ಬಂದಿದ ತಕ್ಷಣ ಆರ್ಗನ್ಸ್. ಇಲ್ಲಾಂದ್ರೆ ಧನರೇಖೆ ನೋಡ್ತೀವಿ, ಇಲ್ಲಿ ಧನರೇಖೆ ಎಷ್ಟು ದೊಡ್ಡದಾಗಿದೆ, ಇವನ್ಗೆ ಆಯುಷ ರೇಖೆ ಎಷ್ಟು ದೊಡ್ಡದಾಗಿದೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೋ ಇಲ್ವೋ. ನಾವು ಪಾಮಿಸ್ಟ್ರಿ ಕಲ್ತು ಬಿಟ್ಟಿರ್ತೀವಿ, ಹಂಗು ಹಿಂಗು ಮಾಡಿ ಅಲ್ಪ ಸ್ವಲ್ಪ ಅಲ್ಲೆಲ್ಲನ ನಾವು ಆರ್ಗನ್ಸ್ ಬಿಡ್ತೀವಿ. ಧನರೇಖೆ ಎಷ್ಟಿದೆ, ಇವನಿಗೆ ಫೀಸ್ ಎಷ್ಟು ಮಾಡಲಿ, ಇವನ್ ಜೊತೆ ಇನ್ಯಾರ್ಯಾರು ಬಂದಿದ್ದಾರೆ, ಇವನ್ನೆಲ್ಲ ನೋಡೋಕೆ ಶುರು ಮಾಡ್ತೀವಿ. ಅದಕ್ಕೆ ನಾವು ಹಸ್ತ ನೋಡಿದ ತಕ್ಷಣ ನಮ್ಮ ಹಸ್ತದಲ್ಲಿ ಫಸ್ಟ್ ನಮಗೆ ಕಾಣಿಸ್ಬೇಕಾಗಿರೋದು ಏನು ಅಂದ್ರೆ ಆರ್ಗನ್ಸ್. ನಿಮಗೆ ಆರ್ಗನ್ಸ್ ಕಾಣೋ ತನಕನೂ ಸಾಧನೆ ಮಾಡಿ. ಆ ಸಾಧನೆಗೆ ಪೂರ್ವಕವಾಗಿ ನಾನು ನಿಮಗೆ ಮೆಡಿಟೇಷನ್ ಕ್ಲಾಸ್ ಸಹ ಕೊಡ್ತಾ ಇದ್ದೀನಿ, ಆಯ್ತಾ. ಆ ಮೆಡಿಟೇಷನ್ ಕ್ಲಾಸಲ್ಲೂ ಸಹ ಇನ್ನು ಮುಂದೆ ಇದನ್ನು ಸೇರಿಸ್ತೀನಿ, ಪಾರಕ್ ಜೀವ ಅವ್ರನ್ನೂ ಸೇರಿಸ್ತೀನಿ, ಸುಜೋಗ್ ಥೆರಪಿನೂ ಸೇರಿಸ್ತೀನಿ ಇನ್ನು ಮುಂದೆ. ಸೊ ಪ್ರತಿಯೊಂದು ಹಂತದಲ್ಲೂ ಸಹ ಬೇಕಾಗಿರುವಂಥದ್ದು ಏನು ಅಂದ್ರೆ ಒಂದು ಶರಣಾಗತಿ. ಆಗ್ಲೇ ನಾನು ಹೇಳ್ದೆ, ಫಸ್ಟ್ ಅಲ್ಲೇ ಹೇಳ್ದೆ, ಹಸ್ತ ಮತ್ತು ಪಾದಗಳಿಗೆ ಒಂದು ಸಂಬಂಧ ಇದೆ ಅಂತ. ಅದು ಎಸ್ಪೆಷಲಿ ಭಾರತ ದೇಶದಲ್ಲಿ ಏನ್ ಸಂಬಂಧ ಅಂತ ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಪಾದ ಮತ್ತು ಹಸ್ತಗಳಿಗೆ ಒಂದು ಸಂಪೂರ್ಣ ಸಂಬಂಧ ಇದೆ. ಗೊತ್ತಿರೋರೊಬ್ಬರು ನಮಸ್ತೆ ಸರ್. ಮಾಡ್ಕೊಂಡು ಹೇಳಿ. ಪಾದಕ್ಕೆ ಅಂದ್ರೆ ನಾವು ಶರಣಾಗತಿ ಆದಾಗ ಅವರಿಂದ ಸಿಗುವಂತ ಪಾಸಿಟಿವ್ ವೈಬ್ಸ್ ನಾವು ತಗೊಳ್ತೀವಿ, ಅದಕ್ಕೋಸ್ಕರ ಪಾದ ಮತ್ತೆ ಹಸ್ತಕ್ಕೆ ಲಿಂಕ್ ಇದೆ ಅಂತ ಹೇಳ್ತಾರೆ ಸರ್. ಯಾರಿಗೆ ಶರಣಾಗತಿ ಅಂತದ್ದು, ನೀವು ಯಾರಿಗೆ ನಮಸ್ಕಾರ ಮಾಡ್ಕೊಳ್ತೀರಾ ಅವರಿಗೆ. ಈಗ ಪೇಷಂಟ್ ಬರ್ತಾರಲ್ಲ, ನಮ್ಮಲ್ಲಿರೋ ಈಗೋನ ಬಿಟ್ಟಾಗ ನಾವು ನಮಗ್ ಸಿಕ್ಕುತ್ತೆ ಅಂತೀರಾ? ಹಾ ಸರ್. ಈಗ ಪೇಷಂಟ್ ನಾನು ಅಹಂಕಾರನ ಬಿಟ್ಟು ಪರಿಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಿ ನಾನು ನಿನ್ನನ್ನ ಅವರಲ್ಲಿ ಕಾಣ್ತಾ ಇದ್ದೀನಿ ಅನ್ಕೊಂಡು ನಾವು ಅವರಿಗೆ ಬ್ಲೆಸ್ಸಿಂಗ್ಸ್ ನ ಕೇಳುವಂತದ್ದು. ಈಗ ಪೇಷಂಟ್ ಬರ್ತಾರೆ, ನೀವು ಹೀಲರ್ ಅಲ್ವಾ? ಹಾ ಸರ್. ಓಕೆ, ಪೇಷಂಟ್ ಬರ್ತಾರೆ, ಬಂದವರೆಲ್ಲ ನಿಮ್ ಕಾಲ್ ಮುಗಿತಾರ? ಇಲ್ಲ ಸರ್. ಮತ್ತೆ ಅವ್ರು ಶರಣಾಗತಿ ಹೊಂದಿರಲ್ವಾ? ಅವ್ರ ಮನ್ಸಿಂದ ಅನ್ಕೊಂಡ್ರೆ ಅದಾಗತ್ತೆ ಸರ್, ಖಂಡಿತ. ಇವರಲ್ಲಿ ನಾವು ದೇವರನ್ನ ಕಾಣ್ತಾ ಇದೀವಿ, ಇವ್ರ ಮುಖಾಂತರ ನಮ್ ಕಾಯಿಲೆ ವಾಸಿ ಆಗತ್ತೆ ಅನ್ನೋದು ಅವ್ರ ಮನ್ಸಲ್ಲಿ ಥಾಟ್ ಬಂದ್ರೆ ಖಂಡಿತ ಅವ್ರಿಗೆ ಆಗತ್ತೆ. ನಾವೀಗ ವೈದ್ಯೋ ನಾರಾಯಣ ಹರಿಹಿ ಅಂತೀವಲ್ಲ ಸರ್, ಅದೇ ಥಾಟ್ ಕೂಡ ಇದು ಕೂಡ. ಬೇರೆ ಯಾರಾದ್ರೂ? ನಮಸ್ತೆ ಸರ್. ನಮಸ್ತೆ. ಸರ್, ಆರ್ಗನ್ಸ್ ಕೈಯಲ್ಲಿ ಏನ್ ಬರುತ್ತಾ ಸುಜೋಕ ಇದ್ರಲ್ಲಿ, ಪಾದಗಳಲ್ಲೂ ಅದೇ ತರ ಆರ್ಗನ್ಸ್ ಬರುತ್ತೆ ಅಂತ. ಹೌದು, ಅದು ಸಂಬಂಧ ಇದೆ. ಆ ಎರಡು ಸಂಬಂಧ ಇದೆ ಅಂತ. ಪಾರ್ಕ್ ಜೀವ ಅವ್ರು ಒಂದ್ ಕಡೆ ಹೇಳಿದ್ದಾರೆ, ಅವರ ಹ್ಯಾಂಡ್ ರೈಟಿಂಗ್ ಅದೆಲ್ಲೂ ಪ್ರಿಂಟ್ ಆಗಿಲ್ಲ, ಅವರು ಬರ್ದಿರೋ ಬುಕ್ ಇದೆಯಲ್ವಾ, ಆ ಬುಕ್ಕನ್ನ ಒಂದು ಫೋಟೋ ಕಾಪಿ ಮಾಡಿ ಎಲ್ಲೋ ಹಾಕಿದ್ದಾರೆ, ಯಾವುದೋ ಒಂದು ಬುಕ್ಕಲ್ಲಿ ನೋಡಿದ್ದೀನಿ ನಾನು. ಅವರು MBBS ಆಕ್ಚುಲಿ ಡಾಕ್ಟರ್ ಅವರು. MBBS ಮಾಡಿದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ನಾನು ಏನೋ ಮಿಸ್ ಮಾಡ್ಕೊಂಡಿದ್ದೀನಿ. ಅವ್ರು ಸುಮಾರು 70-80 ವರ್ಷಗಳ ಹಿಂದೆನೇ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡ್ರು. ಅವ್ರು MBBS ಮಾಡಿ ಡಾಕ್ಟರ್ ಆದ್ರೂ ಸಹ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅವ್ರ ಗುರುಗಳ ಹತ್ರ ಹೋಗ್ತಾರೆ, ನನಗೆ ಈ ತರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ನಾನು ವೈದ್ಯನೇ ಆದ್ರೂ ನನಗೆ ಯಾಕೋ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ, ಭಾರತಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀನು ಯಾರನ್ನಾರು ಕಾಣು, ನೀನು ಒಬ್ಬ ಸಾಧು ಸಂತನ ಕಾಣು ನೀನು ಅಂತ ಹೇಳ್ತಾರೆ. ಭಾರತಕ್ಕೆ ಬಂದಾಗ ಅಲ್ಲಿ
ಅವ್ರು ಫಸ್ಟ್ ಯಾರಿಗೂ ಶರಣಾಗತಿ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೆ ಇರುತ್ತೆ, ಅವರೆಲ್ಲ ಆ ಭಾವನೆ ಇರುತ್ತೆ. ಎಲ್ಲರನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕಾದ್ರೆ ಅವರು ಮಾಡ್ಬೇಕು ಅಂತ ಅನ್ಸಲ್ಲ, ಗೊತ್ತಿರಲ್ಲ ಅವ್ರಿಗೇನು ಡೀಟೇಲ್ಸ್ ಗೊತ್ತಿರೋದಿಲ್ಲ, ಯಾಕೆ ಇವ್ರು ಹಿಂಗ್ ಮಾಡ್ತಾ ಇದಾರೆ ಅನ್ನೋದನ್ನ. ಅವ್ರು ಬಂದು ಕೇಳ್ತಾರೆ ಅಲ್ಲಿ ಸಾಧುನ, ನಾನು ಈ ಕಡೆಯಿಂದ ಬಂದಿದ್ದೀನಿ, ನಾನು ಈ ತರ ಡಾಕ್ಟರ್ ಆಗಿದ್ದೀನಿ, ನಾನು ಮಾಡ್ತಾ ಇರ್ತಕ್ಕಂಥ ವೃತ್ತಿ ನನಗೆ ಸಮಾಧಾನಕರವಾಗಿಲ್ಲ. ಸೊ ನನಗೆ ಈ ವೃತ್ತಿಯಲ್ಲಿ ಸಮಾಧಾನಕರವಾಗಿರುತ್ತನ್ನೋದು ಏನಾದ್ರು ಬೇಕು ಅಂತ ಹುಡ್ಕೊಂಡು ಬಂದಿದ್ದೀನಿ ಅಂತ. ಆವಾಗ ಸಾಧು ಅವ್ರು ಹೇಳ್ತಾರೆ, ಇವರ ಜ್ಞಾನ ಮತ್ತೆ ಇವರ ಮುಂದಿನ ಫ್ಯೂಚರ್ ಅಂತ ಏನಿರುತ್ತಲ್ವಾ ಅದು ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗ್ಬಿಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ಓಂಕಾರವನ್ನ ಅವ್ರಿಗೆ ದೀಕ್ಷೆ ಹಾಕ್ಕೊಡ್ತಾರೆ. ಓಂಕಾರ ದೀಕ್ಷೆ ಕೊಟ್ಟಾಗ್ಲೇನೆ ಅವ್ರಿಗೆ ಗೊತ್ತಾಗುತ್ತೆ ಶರಣಾಗತಿನೇ ಇಲ್ಲಿರುವಂಥದ್ದು. ಯಾರಿಗೆ ಶರಣಾಗತಿ ಆಗೋದೇ ಇಲ್ವೋ ಅವಾಗ ಅವ್ರಿಗೆ ಏನೂ ಸಿಕ್ಕಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗತ್ತೆ. ಅವಾಗ್ಲೇ ಅವ್ರಿಗೆ ಜ್ಞಾನೋದಯ ಆಗೋದು. ಇಲ್ಲಿ ನಾನು ಸಾಧು, ನೀವು ನಾವು ಅಲ್ಲ ಇರೋದು, ಇಲ್ಲಿ ನಮಗಿಂತ ಹೆಚ್ಚಿನದ್ದು ಇನ್ನೇನೋ ಇದೆ ಅಂತ ಗೊತ್ತಾಗುತ್ತೆ. ಯಾವ್ದು ತೋರಿಸುತ್ತೆ ಅಂದ್ರೆ ಅವ್ರಿಗೆ ಆ ಬ್ಲೆಸ್ಸಿಂಗ್ಸ್ ಇರುತ್ತಲ್ವ, ಅವ್ರಿಗೆ ಓಂಕಾರದ ದೀಕ್ಷೆ ಆಗುತ್ತಲ್ಲ, ಆ ದೀಕ್ಷೆ ಅನುಭವ ಗೊತ್ತಾಗುತ್ತೆ. ಇದಲ್ದಿರ ಇನ್ನೇನೋ ಇದೆ, ಅದೇ ಅವನು ಅಂತ ಹೇಳೋದು. ಆ ಎನರ್ಜಿ ಅಥವಾ ದೇವ್ರು ಏನನ್ ಬೇಕಾದ್ರೂ ಹೇಳ್ಕೊಳ್ಳಿ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಪ್ರಾಣಶಕ್ತಿ, ಆತ್ಮ, ಪ್ರತಿಯೊಂದು ಆ ನಾನಲ್ದಿರ ಇನ್ನೊಂದು ಏನೋ ಇದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅದನ್ನು ಹುಡುಕೊಂಡು ಅದ್ರ ಮೇಲೆ ಅವ್ರು ಧ್ಯಾನ ಮಾಡಿದಾಗ ಅವ್ರಿಗೆ ಈ ವಿದ್ಯೆ ಬರುತ್ತೆ. ಅವಾಗ ಯಾವುದು ಈ ಸುಜೋಗ್ ಥೆರಪಿ, ಪಾದ ಮತ್ತು ಹಸ್ತಗಳು ಅವ್ರಿಗೆ ಜ್ಞಾನೋದಯ ಮಾಡುತ್ತೆ. ಪ್ರತಿಯೊಂದು ಆರ್ಗನ್ಗಳು ಸಹ ಅವ್ರಿಗೆ ಕಾಣಿಸಕ್ ಶುರು ಆಗುತ್ತೆ. ಅವ್ರು ಬರೆದಿರ್ತಕ್ಕಂಥ ಬುಕ್ಕು 1-2 ಪೇಜ್ ನೋಡಿದೀವಿ ಅಷ್ಟೇ, ನಮಗೆ ಪೂರ್ತಿ ನೋಡೋಕೆ ಲಭ್ಯ ಇರಲಿಲ್ಲ. ಅವ್ರು ಧ್ಯಾನದಲ್ಲಿ ಕೂತ್ಕೊಂಡು ಬರ್ದಿದ್ರೆ ಎಲ್ಲ ಸ್ಕೆಚ್ ಹಾಕಿದಾರಲ್ವಾ, ಅದು ಅವರು ಧ್ಯಾನದಲ್ಲಿ ಮಾಡಿರೋವಂಥದ್ದು. ಸೊ ಅವ್ರಿಗೆ ಧ್ಯಾನದಲ್ಲಿ ಹೇಗೆ ಕಾಣಿಸ್ತೋ ಅದೇ ರೀತಿಯಾಗೂ ಸಹ ನಿಮಗೆ ಕಾಣಿಸುತ್ತೆ. ಪ್ರತಿಯೊಂದು ಆರ್ಗನು ಸಹ ನಿಮ್ಮ ಹಸ್ತ ಮತ್ತು ಪಾದಗಳಲ್ಲಿ ಕಾಣಿಸುತ್ತೆ. ನೀವು ಸಾಧನೆ ಮಾಡಬೇಕಾಗಿರೋದು ಇದನ್ನೇ. ಬೇರೆಯವ್ರ ಹಸ್ತ ನೋಡಿದ ತಕ್ಷಣ ನಿಮ್ಗೆ ಆರ್ಗನ್ಸ್ ಕಾಣೋ ಸಾಧನೆ ಮಾಡಿ. ಬೇರೆಯವ್ರ ಪಾದ ನೋಡಿದಾಗ ಪಾದ ಮುಟ್ಟಕ್ಕೆ ಹೆಜಿಟೇಷನ್ ಮಾಡ್ಕೋಬಾರ್ದು. ಪಾದದಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಯೋಚನೆ ಮಾಡಬಾರ್ದು. ಅಯ್ಯೋ ಪಾದದಲ್ಲಿ ನಾನು ಪ್ರೆಸ್ ಮಾಡ್ಬೇಕಲ್ಲ, ನನಗೆ ಶಕ್ತಿ ಇಲ್ಲ ಅಷ್ಟೊಂದು ಅಂತನೂ ಯೋಚನೆ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ. ನೀವು ಬರೀ ಪಾದದಲ್ಲಿ ಇರ್ತಕ್ಕಂಥ ಒಂದು ಸ್ಟಮಕ್ ಪಾಯಿಂಟ್ ಆಗಲಿ, ಲಂಗ್ಸ್ ಪಾಯಿಂಟ್ ಆಗಲಿ ನೋಡಿ, ಸುಮ್ಮನೆ ಇಷ್ಟೇ ಪ್ರೆಸ್ ಮಾಡಿ, ಪಾದದಲ್ಲಿ ಇಷ್ಟೇ ಪ್ರೆಸ್ ಮಾಡಿ. ನಿಮ್ಗೊಂದು ಮಂತ್ರ ಮತ್ತು ತಂತ್ರ ಸಾಧನೆನ ಕೊಡ್ತಿದ್ದ ನಾನು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ. ಆ ಮಂತ್ರದಿಂದ ನೀವು ಸುಮ್ಮನೆ ಇಷ್ಟು ಪ್ರೆಸ್ ಮಾಡಿ ಸಾಕು, ಅವ್ರ ಲಂಗ್ಸ್ ಅಲ್ಲಿ ಎನರ್ಜಿ ಬರುತ್ತೆ. ಪ್ಲಸ್ ಕೋಲ್ಡ್ ಆಗಿರತಕ್ಕಂತಹ ಲಂಗ್ಸ್ ವಾರ್ಮ್ ಆಗುತ್ತೆ, ಕಫ ಇರತಕ್ಕಂತಹ ಲಂಗ್ಸ್ ಕಫ ಕಡಿಮೆ ಆಗುತ್ತೆ. ಸುಮ್ಮನೆ ಇದನ್ನ ಪ್ರೆಸ್ ಮಾಡಿ, ಇಷ್ಟೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರೆಸ್ ಮಾಡ್ಬಿಟ್ಟು ಮಸಾಜ್. ಆ ಮಂತ್ರ ಸಾಧನೆಯಲ್ಲಿ ಒಂದೊಂದು ಮಂತ್ರಕ್ಕೆ ಇಷ್ಟು ಮಸಾಜ್ ಅಂತ ಇರುತ್ತೆ. ಆ ಮಸಾಜನ್ನ ನೀವು ಮಾಡ್ತಾ ಹೋಗಿ, ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ. ನೀವು ಇಷ್ಟು ದಿವಸ ಏನ್ ನೋಡ್ತಾ ಇದ್ದೀರಾ, ಪ್ರೆಸ್ಸಿಂಗ್ ಎಲ್ಲ ನೋಡಿದಿರಲ್ವಾ, ಹಸ್ತಗಳಲ್ಲಿ ಪ್ರೆಸ್ ಮಾಡಕ್ಕಾಗತ್ತೆ, ಮಾಡ್ತೀರಾ. ಅದೇ ತರ ಪಾದಗಳಲ್ಲಿ ಸಹ ಮಾಡಬೇಕು. ಯಾಕೆ ಪಾದಗಳಲ್ಲಿ ಮಾಡಬೇಕು, ಮುಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈ ಕೈಯಲ್ಲಿ ಯಾವಾಗ ಮಾಡಬೇಕು, ಈ ಕೈಯಲ್ಲಿ ಯಾವಾಗ ಮಾಡಬೇಕು, ಪಾದಗಳಲ್ಲಿ ಯಾವಾಗ ಮಾಡಬೇಕು, ಎಡಪಾದ ಯಾವಾಗ ಮಾಡಬೇಕು, ಬಲಪಾದದಲ್ಲಿ ಯಾವಾಗ ಮಾಡಬೇಕು, ಇದನ್ನೆಲ್ಲ ನಾನು ನಿಮಗೆ ಕ್ಲಾಸಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ಯಾರು ಕ್ಲಾಸ್ಗಳನ್ನ ಮಿಸ್ ಮಾಡಬೇಡಿ. ದಯವಿಟ್ಟು ಯಾವುದು ರೆಕಾರ್ಡಿಂಗ್ ನೋಡ್ಬಿಟ್ಟು ನಾನು ಆಮೇಲೆ ಕಲಿತೀನಿ ಅಂತ ಯೋಚನೆನೇ ಮಾಡಬೇಡಿ. ರೆಕಾರ್ಡಿಂಗ್ ಅಲ್ಲಿ ನೀವು ಕಲಿಯೋದೇ ಬೇರೆ, ಲೈವ್ ಅಲ್ಲಿ ಕಲಿಯೋದೇ ಬೇರೆ. ನೀವು ಲೈವ್ ಅಲ್ಲಿ ಕಲ್ತ್ಕೊಂಡಾಗ 100% ಒಂದು ವಿಷಯ ನಿಮ್ಮ ಮನಸ್ಸನ್ನು ಮುಟ್ಟುತ್ತೆ. ಅದು ಆ ಮನಸ್ಸು ಮುಟ್ಟಿರುವಂಥದ್ದು ಪರ್ಮನೆಂಟ್ ಆಗಿರುತ್ತೆ. ನಾವು ನೋಟ್ಸ್ ಮಾಡ್ಕೊಳ್ತೀವಿ ಸರ್, ರೆಕಾರ್ಡಿಂಗ್ ನೋಡಿ ನೋಟ್ಸ್ ಮಾಡ್ಕೊಳ್ತೀವಿ. ನೀವು ರೆಕಾರ್ಡಿಂಗ್ ನೋಡ್ತೀರಾ, ನೋಟ್ಸ್ ಮಾಡ್ಕೊಳ್ತೀರಾ, ಮುಚ್ಚಿಡ್ತೀರಾ, ಅದು ನೋಟ್ಸ್ ಅಲ್ಲೇ ಇರುತ್ತೆ. ಅದು ತಲೆವರೆಗೂ ಬರೋದೇ ಇಲ್ಲ. ಅದು ತಲೆಗೆ ಬರಬೇಕು ಅಂದ್ರೆ ಲೈವ್ ಕ್ಲಾಸಲ್ಲೇ ಕೂತ್ಕೊಳ್ಳಿ. ನೀವು 100% ಎಲ್ಲರೂ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಅಂತೂ ಕಂಪಲ್ಸರಿ ವಿಡಿಯೋ ಆನ್ ಮಾಡಿಸ್ತೀನಿ, ಎಲ್ರಿಗೂ ಬೇಕವಾಗ. ಈಗ ನಿಮ್ಮ ವೈಯಕ್ತಿಕ ಇದು, ವಿಡಿಯೋ ಆನ್ ಮಾಡ್ಕೊಂಡ್ರೆ ಒಳ್ಳೇದು, ಏನ್ ತೊಂದರೆ ಇಲ್ಲ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮ್ಮನ್ನ ನೋಡಿ ಇಂಟ್ರಾಕ್ಟ್ ಮಾಡಿದಾಗ ಆ ಎನರ್ಜಿ ಕಮ್ಯುನಿಕೇಟ್ ಆಗುತ್ತೆ, ಬೇರೆ ಏನೇನಿರೋದಿಲ್ಲ ಅದರಲ್ಲಿ. ಸೊ ಮುಂದಿನ ಎಲ್ಲಾ ಕ್ಲಾಸ್ಗಳಲ್ಲಿ ಫ್ರೀ ಮಾಡ್ಕೊಳ್ಳಿ. ಆ ಟೈಮನ್ನು ಅದಕ್ಕೆ ಅಂತಾನೆ ಸ್ಪೆಂಡ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಪ್ರತಿಯೊಬ್ಬರು ಮಾಡಿರೋ ತಪ್ಪುಗಳಿದು, ಇನ್ಕ್ಲೂಡಿಂಗ್ ನಾನು ಮಾಡಿದ್ದೀನಿ ತಪ್ಪೋದನ್ನ. ಏನ್ ಮಾಡಿದ್ದೀನಿ,
ಫಸ್ಟ್ ರೇಖಿ ಕಲ್ತ್ಕೊಂಡೆ, ಹಿಪ್ನೋಸಿಸ್ ಕಲ್ತ್ಕೊಂಡೆ, ಕ್ರಿಸ್ಟಲ್ಲು, ಪಿರಮಿಡ್, ಸುಜೋಕು, ಅದು ಇದು ಆಕ್ಯುಪ್ರೆಷರ್ ಎಲ್ಲ ಕಲ್ತಿದ್ದೀನಿ. ಹೆಂಗೆ ಅಂದ್ರೆ ನಾವು ಇಲ್ಲಿವರೆಗೂ 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಿದೀವಿ. ಈ 10th ಸ್ಟ್ಯಾಂಡರ್ಡ್ ಮೇಲ್ಗಡೆ ನೀವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವ್ದಾರ ತಗೊಳ್ಳಿ, ನೀವು ಅದನ್ನ ತಗೊಂಡು ಕಾಲೇಜ್ ಮುಗಿಸ್ಕೊಳ್ಳಿ, ಡಿಗ್ರಿ ಮುಗಿಸ್ಕೊಳ್ಳಿ, ಏನ್ ಮಾಡ್ತೀರಾ, ಪ್ರೊಫೆಸರ್ ಆಗಿ ಅಂದ್ರೆ PhD ಮುಗಿಸ್ಕೊಳ್ಳಿ. ನೀವು ಒಂದ್ರಲ್ಲೇ ಆರ್ಟ್ಸ್ ಅರ ತಗೊಳ್ಳಿ, ಕಾಮರ್ಸ್ ಅರ ತಗೊಳ್ಳಿ, ಸೈನ್ಸ್ ಅರ ತಗೊಳ್ಳಿ, ಅಥವಾ ಬೇರೆ ಇನ್ಯಾವ್ದಾದ್ರು ಕೋರ್ಸ್ ತಗೊಳ್ಳಿ, ಅದರಲ್ಲಿ ಬಿಕಮೆ ಪ್ರೊಫೆಸರ್. ನೀವು ಅದರಲ್ಲಿ ಫಸ್ಟ್ ಪ್ರೊಫೆಸರ್ ಆಗ್ಬೇಕು. ಆಮೇಲೆ ಇನ್ನೊಂದು ವಿದ್ಯೆ ಬಗ್ಗೆ ಗಮನ ಹರಿಸಿ. ನಾವೇನ್ ತಪ್ಪು ಮಾಡಿದೀವಿ, ನೀವುಗಳೆಲ್ಲ ಏನ್ ತಪ್ಪು ಮಾಡಿದೀರಾ ಅಂದ್ರೆ, ನೋಡಿ 10th ವರೆಗೂ ಬಂದ್ವಿ. 10th ಬಂದಿದ ತಕ್ಷಣ ಏನ್ ಮಾಡಿದ್ವಿ, ಸುಜಾಕ್ ಥೆರಪಿ ತುಂಬಾ ಚೆನ್ನಾಗಿದೆ, ಇದನ್ನ ಕಲ್ತ್ಬಿಡೋಣ. ಮೆಡಿಟೇಷನ್ ತುಂಬಾ ಚೆನ್ನಾಗಿದೆ, ಇದನ್ನು ಕಲ್ತ್ಬಿಡೋಣ. TCM ಇದು ತುಂಬಾ ಚೆನ್ನಾಗಿದೆ, ಮರ್ಮ ಥೆರಪಿ ಇದು ಚೆನ್ನಾಗಿದೆ, ಎಲ್ಲಾನು ಕಲಿತೀವಿ. ಎಲ್ಲ ಕಲ್ತಿರೋದು ಹೆಂಗೆ ಅಂದ್ರೆ ಎಲ್ಲ ಸ್ವಲ್ಪನೇ ಕಲ್ತಿರ್ತೀವಿ, ಯಾವ್ದ್ರಲ್ಲೂ ನಾವು ಮಾಸ್ಟರ್ ಆಗಲ್ಲ. ಯಾಕೆಂದ್ರೆ ಟೈಮ್ ಇರಲ್ಲ. ಒಂದು ಥೆರಪಿ ಕಲಿಯೋಕೆ ನಮಗೆ ಟೈಮ್ ಇರೋದಿಲ್ಲ. ಒಂದ್ ಥೆರಪಿ ಯಾಕೆ, ಮೆಡಿಟೇಷನ್ ಮಾಡಿ ದಿನಕ್ಕೆ ಒಂದ್ ಅರ್ಧ ಗಂಟೆ ಕೂತ್ಕೊಂಡ್ರೆ ನಿಮ್ಮಲ್ಲಿ ಟೈಮ್ ಇರೋದಿಲ್ಲ. ಆದ್ರೂ ನಾವು 10 ವಿದ್ಯೆಗಳನ್ನ ಕಲ್ತಿರ್ತೀವಿ. ಯಾಕೆ ಕಲಿತೀವಿ, ನಮ್ಗೇನೋ ಒಂದು ಎನರ್ಜಿ ಸಿಕ್ಬಿಡುತ್ತೆ, ಇದು ಕಲ್ತಿದ ತಕ್ಷಣ ನಾವು ಅದ್ಭುತ ಸಾಧನೆಗಳು ಮಾಡ್ತೀವಿ ಅಂತ. ನಾವೆಲ್ಲ ಹೇಳೋದೇನು ಅಂದ್ರೆ, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಕ್ಯೂರ್ ಮಾಡಿರೋದನ್ನ ಹೇಳ್ತೀವಿ. ಕ್ಯೂರ್ ಮಾಡಿರೋದು ಬರೀ ಸುಜೋಕ್ ಥೆರಪಿ ಒಂದರಿಂದನೇ ಮಾಡಿರೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾವು ಸುಜೋಕ್ ಥೆರಪಿನೂ ಅಪ್ಲೈ ಮಾಡ್ತೀವಿ, ಮೆಡಿಟೇಷನ್ ಅಪ್ಲೈ ಮಾಡ್ತೀವಿ, TCM ಪಾಯಿಂಟ್ ಅಪ್ಲೈ ಮಾಡ್ತೀವಿ. ಅವ್ರಿಗೆ ಸಾಧ್ಯ ಆದ್ರೆ ಹಿಪ್ನೋಥೆರಪಿನೂ ಕೊಡ್ತೀವಿ, ಅವರಿಗೆ ಕ್ರಿಸ್ಟಲ್ಸ್ ಕೊಡ್ತೀವಿ, ಎಲ್ಲಾನು ಕೊಟ್ಟಿರ್ತೀವಿ. ಇದೆಲ್ಲ ಸೇರಿ ಅವರು ಕ್ಯೂರ್ ಆಗಿರ್ತಾರೆ. ಒಂದೇ ಸರಿ ನೀವೆಲ್ಲ ಅಪ್ಲೈ ಮಾಡಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಪೇಷಂಟ್ ಬಂದಿದ್ದ ದಿವಸ ನೆಕ್ಸ್ಟ್ ಪೇಷಂಟೇ ಬರಲ್ಲ ಅವರು. ಪ್ರತಿಯೊಬ್ರು ನಾನು ಏನ್ ಹೇಳಿದೆ ಅಂದ್ರೆ, ನೀವು ಬರೀ ಸುಜೋಕ್ ಥೆರಪಿ ಒಂದನ್ನೇ ಕಲ್ತ್ಕೊಳ್ಳಿ, ಡೀಪ್ ಆಗಿ ಕಲ್ತ್ಕೊಳ್ಳಿ, 100% ಇದರಲ್ಲೂ ಸಕ್ಸಸ್ ಆಗ್ತೀರಾ. TCM ಕಲ್ತಿದ್ದೀರಾ, ಆ TCM ಒಂದ್ರಲ್ಲೇ ನೀವು ಡೀಪ್ ಆಗಿ ಕಲ್ತ್ಕೊಳ್ಳಿ, 100% ಅದರಲ್ಲೂ ನಿಮಗೆ ರಿಸಲ್ಟ್ ಬರುತ್ತೆ. ಮೆಡಿಟೇಷನ್ ಕಲಿತೀರಾ, ನಿಮಗೆ ಆಗಿರ್ತಕ್ಕಂತಹ ಒಂದು ಮೆಡಿಟೇಷನ್ ಇರುತ್ತೆ. ಪ್ರತಿಯೊಬ್ರು ನಿಮ್ಮ ಕ್ರಿಸ್ಟಲ್ಗಳನ್ನ ನೀವೇ ಸೆಲೆಕ್ಷನ್ ಮಾಡ್ಕೋಬೇಕು, ನೀವೇ ಆಯ್ಕೆ ಮಾಡ್ಕೊಳ್ತೀರಾ. ಅಂತಹ ಅದ್ಭುತವಾದಂತಹ ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಈ ಕ್ರಿಸ್ಟಲ್ ಇದು ನನಗೆ ಸೂಟ್ ಆಗುತ್ತೆ, ನೀವೇ ಮಾಡ್ಕೋಬಹುದು ಅದನ್ನ. ಕೋರ್ಸು ಅಷ್ಟೇನೆ, ನೀವೇನ್ ಕಲ್ತಿದ್ದೀರಲ್ವಾ ನೀವೆಲ್ಲ ಇಟ್ಕೊಳ್ಳಿ. ಎಲ್ಲ ಪೆಂಡುಲಮ್ ಕಲ್ತಿದ್ದೀರಾ, ನನಗೆ ಗೊತ್ತಿರೋ ಹಂಗೆ. ಪೆಂಡುಲಮ್ ಎಷ್ಟೊಂದು ಜನ ಕಲ್ತಿದ್ದೀರಾ, ನಾನು ಕಲ್ತಿದ್ದೀನಿ ಪೆಂಡುಲಮ್ನ. ಬಟ್ ಯೂಸ್ ಮಾಡ್ತಾ ಇದ್ದೀನ ಇಲ್ಲ. ಎಲ್ಲ ಒಂದು ಕ್ರೇಜ್ ಅವಾಗ ಕಲಿಬೇಕು. ಇದರಿಂದ ಮಾಡ್ತೀನಿ. ಪೆಂಡುಲಮ್ ಕಲ್ಚರ್ ಹೇಳ್ಕೊಡ್ತಾರೆ, ಪೇಷಂಟ್ ಮಲಗಿಸಿರ್ತಾರೆ. ನಾನು ಅದ್ರ ಮೇಲೆ ಹಿಂಗ್ ಅಂದ್ಬಿಟ್ಟು ಆ ಪೆಂಡುಲಮ್ ಡೋಸಿಂಗ್ ಇಂದ ನಾನು ನೆಗೆಟಿವ್ ಎನರ್ಜಿ ತೆಗೆದ್ಬಿಟ್ಟಿದ್ದೀನಿ, ಡಯಾಬಿಟಿಸ್ ತೆಗೆದ್ಬಿಟ್ಟಿದ್ದೀನಿ. ಖಂಡಿತ ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂದ್ರೆ, ನಿಮ್ಮಲ್ಲಿ ಅಂತಹ ಅದ್ಭುತವಾದ ಸಾಧನೆ ಶಕ್ತಿ ನಿಮ್ಮಲ್ಲಿ ಇದ್ರೆ ಆ ಪೆಂಡುಲಮ್ ಇಂದ ಆಚೆಗೆ ಹೋಗುತ್ತೆ. ರೇಖಿ ಹೀಲಿಂಗ್ ಕಲ್ತಿದ್ದೀರಾ, ಪ್ರಾಣಿಕ್ ಹೀಲಿಂಗ್ ಕಲ್ತಿದ್ದೀರಾ, ಎಲ್ಲರೂ ಕಲ್ತಿದ್ದೀವಿ. ಎಲ್ಲರೂ ನಾವೆಲ್ಲಿ ಅದನ್ನ ಏನ್ ಹೇಳ್ತೀವಿ, ಉಪಯೋಗ ಪಡ್ಕೊಳಕ್ ಆಗದ್ರೆ ಫೇಲ್ಯೂರ್ ಆಗ್ತೀವಿ ಅಂದ್ರೆ ಅದರ ಸಾಧನೆಯಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ಯಾರು ಯಾವ್ದ್ರಲ್ಲಿ ಸಾಧನೆ ಮಾಡ್ತೀರಾ ಅದರಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಬರುತ್ತೆ. ನಾನು ರೇಖೆ ವಿದ್ಯೆ ಆಗ್ಲಿ ಇದಾಗ್ಲಿ, ಇದು ಹೆಚ್ಚು ಇದು ಕಡಿಮೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಅದನ್ನ. ಯಾಕಂದ್ರೆ ಎಲ್ಲಾ ವಿದ್ಯೆಗಳಲ್ಲೂ ಶಕ್ತಿ ಇದೆ, ಅದ್ಭುತವಾದಂತ ಶಕ್ತಿ ಇದೆ. ಶಕ್ತಿಯ ಕೊರತೆ ಇರೋದು ನಮ್ಮಲ್ಲಿ. ನಮ್ಮನ್ನ ಸರಿಪಡಿಸ್ಕೊಂಡ್ರೆ ವಿದ್ಯೆಗಳು ತಂತಾನೆ ಸರಿ ಹೋಗುತ್ತೆ. ಈಗ ಸಮಯ. ಸರ್ ನಮಸ್ತೆ, ನಂದೊಂದು ಕ್ವಶನ್ ಕೇಳ್ಬೋದಾ? ಹೇಳಿಮ್ಮ. ದಯವಿಟ್ಟು ಕ್ಯಾಮ್ರಾ ಆನ್ ಮಾಡಕ್ಕೆ ಹುಷಾರಿಲ್ಲ ಸರ್, ಅದಕ್ಕೇನೆ ದಯವಿಟ್ಟು ಕ್ಷಮಿಸಿ. ಸರ್, ನಂದು ಪ್ರಾಬ್ಲಮ್ ಏನಂದ್ರೆ, ನೀವ್ ಹೇಳ್ದಂಗೆ ಹೌದು, ಅಲ್ಲೂ ಕಲಿತೀನಿ ಇಲ್ಲೂ ಕಲಿತೀನಿ. ಬಟ್ ಗುರು ಕಲ್ಸ್ಕೊಡೋ ಗುರು ಕರೆಕ್ಟ್ ಆಗಿ ಆಗ್ದೇನೆ ಎಷ್ಟೋ ವಿದ್ಯೆನ ಅರ್ಧಕ್ಕೆ ಬಿಟ್ಟಿರ್ತೀನಿ ನಾನು. ಅಂದ್ರೆ ಗುರು ಏನೋ ನನ್ಗೆ ಗುರುನು ನನ್ನನ್ನ ಅರಿಸ್ತಿರ್ಬೇಕು, ನಾನು ಗುರುನ ಅರಿಸ್ತಿರ್ಬೇಕು. ಆತರ ಇರ್ಬೇಕಲ್ವಾ? ಕಲ್ಸ್ಕೊಡೋ ಗುರುಗಳದೇ ಪ್ರಾಬ್ಲಮ್ ಆಗಿ ನಾನು ಎಷ್ಟೊಂದು ವಿದ್ಯೆನ್ ಬಿಟ್ಟಿದೀನಿ. ಅದು ನಂದು ತಪ್ಪಾ ಇಲ್ಲ ನಾನು ಏನ್ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಓಕೆ, ನೀವ್ ಹೇಳಿರೋ ಪ್ರಾಬ್ಲಮ್ ನೋಡಿದ್ರೆ ನನಗೆ ಬೇಸ್ಡ್ ಆನ್ ಕರ್ಮನು ಸಿಕ್ಕುತ್ತೆ. ಪ್ರತಿಯೊಂದನು ನಿಮ್ಗೆ ಗುರು ಸಿಕ್ಬೇಕಾದ್ರೂ, ನೀವು ಗುರು ಹತ್ರ ಸಿಕ್ಬೇಕಂದ್ರು, ನಿಮ್ಗೊಂದು ವಿದ್ಯೆ ಬರಬೇಕಂದ್ರು, ಅಥವಾ ನೀವು ಕಲ್ತಿರೋ ವಿದ್ಯೆ ಬೇರೆಯವ್ರಿಗೆ ಸರ್ವಿಸ್ ಮಾಡ್ಬೇಕಂದ್ರು ಇದರಲ್ಲಿ ನಿಮ್ಮ ಕರ್ಮವೂ ಸಹ ಸೇರ್ಕೊಳ್ಳುತ್ತೆ. ನಿಮ್ಮ ಕರ್ಮ ಭಾವದಲ್ಲಿ ಇಲ್ಲ ಅಂದಾಗ ಅದನ್ನ ಫಸ್ಟ್ ಕರ್ಮನ ತೆಗಿಬೇಕು. ಆ ತೆಗಿಯೋದಕ್ಕೆ ನಿಮ್ಗೊಬ್ಬ ಗುರುವಾದ್ರೂ ಬೇಕು. ಅದೇ ಸರ್, ಅದೇ
ಅದಾದ ನಂತರ ನಿಮ್ಗೆ ಗುರುನು ಸಿಗ್ತಾನೆ. ಗುರು ಆದ್ರೂ ಹುಡ್ಕೊಂಡ್ ಬರ್ತಾನೆ, ಅಥವಾ ನೀವಾದ್ರೂ ಗುರು ಹತ್ರ ಹುಡ್ಕೊಂಡು ಹೋಗ್ತೀರಾ. ಸರಿಯಾದ ಗುರು ಸಿಗ್ತಾನೆ. ಹ್ಮ್ ಸರಿ ಜೊತೆಗೆ ಸರ್. ನಮ್ಮಲ್ಲೂ ಸಹ ಒಂದು ಪ್ರಾಬ್ಲಮ್ ಇರುತ್ತೆ. ಹ್ಮ್ ಕರ್ಮ ಅನ್ನೋದು ಒಂದು ವಿಷಯ ಆದ್ರೆ, ಇನ್ನೊಂದು ನಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಫ್ರೀಕ್ವೆನ್ಸೀಸ್ ನಾವು ಬಾಡಿಯಿಂದ ತೆಗಿಬೇಕಾಗತ್ತೆ. ಇದು ಫಿಸಿಕಲ್. ಕರ್ಮ ಅನ್ನೋದು ಏನದು, ಈ ನಾವು ಫಿಸಿಕಲ್ ಆಗಿ ತೆಗಿಯುವಂಥದ್ದು ಟ್ಯಾಂಜಿಬಲ್, ನಾವು ಕರ್ಮ ಅನ್ನೋದು ಇಂಟ್ಯಾಂಜಿಬಲ್. ಅದು ನೋಡಕ್ಕಾಗಲ್ಲ, ಬರೀ ಅನುಭವಿಸ್ತೀವಿ ಅಷ್ಟೇನೆ. ನಾವು ದೇಹದಿಂದ ತೆಗ್ದಾಕ್ಬೇಕಾದ್ರೆ ಆ ಫ್ರೀಕ್ವೆನ್ಸಿನ ನಾವು ಫೀಲ್ ಮಾಡ್ತೀವಿ, ಬಟ್ ಕರ್ಮದಕ್ಕೆ ಫೀಲ್ ಆಗಲ್ಲ. ಅದನ್ನ ಅನುಭವಿಸೋದು ಅಷ್ಟೇನೆ, ಅದು ಯಾವುದೇ ಕರ್ಮ ಆದ್ರೂ. ಬಟ್ ಗುರು ಅದನ್ನ ಏನ್ ಮಾಡ್ತಾನೆ, ಅದನ್ನ ಓವರ್ಕಮ್ ಮಾಡ್ತಾನೆ, ಅಲ್ಲಿಂದ ನಿಮ್ಮನ್ನ ಮುಂದಕ್ಕೆ ತಗೊಂಡೋಗ್ತಾನೆ. ಸೊ ಅವಾಗ ಅದರಿಂದ ನಿಮ್ಗೆ ಬೆನಿಫಿಟ್ ತಗೋಬಹುದು. ಸೊ ಈಗ ನೀವು ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ್ರಾ? ಸರ್ ಮಾಡಿದ್ದೆ, ಲಾಸ್ಟ್ ಟೈಮ್ ಕುತ್ಕೊಳಕ್ ಆಗ್ಲಿಲ್ಲ. ಆ, ಅಂದ್ರೆ ಇಲ್ಲ, ಲಾಸ್ಟ್ ಕ್ಲಾಸು ಇದೇ ಆಗ್ಲಿಲ್ಲ ಸರ್. ಅಂದ್ರೆ ಅದೇನೋ ಕ್ಲಾಸ್ಗೆ ಜಾಯಿನ್ ಆಸ್ಕೋ ಅದೆಲ್ಲ ಕೇಳಿ ಆಗಿರ್ಲಿಲ್ಲ. ಅದಕ್ ಮುಂಚೆದೆಲ್ಲ ಅಟೆಂಡ್ ಮಾಡಿದ್ದೀನಿ ಸರ್. ಇನ್ನೊಂದ್ ಏನಂದ್ರೆ, ನಾನ್ ಯಾರಿಗಾದ್ರೂ ಹೇಳ್ಕೊಡ್ಬೇಕಾದ್ರೆ ಖಂಡಿತ 100% ಹೇಳ್ಕೊತೀನಿ. ಬಟ್ ನಾವು ದುಡ್ಡು ಕೊಟ್ಟು ಕಲಿಯಕ್ ಹೋಗ್ತೀವಲ್ಲ ಗುರುಗಳು, ಅವ್ರ ಹತ್ರ ನಮ್ಗೆ ಜ್ಞಾನ ಸಿಕ್ಕಿರೋದಕ್ಕಿನ್ನ ಬೇರೆ ನಾವೇನು ಕೊಟ್ಟೇ ಇರಲ್ಲ. ಈಗ ಸಪೋಸ್ ನೀವೇ ಇರ್ಬೋದು, ನಿಮ್ಗೇನು ನಾವು ಪೇನೆ ಮಾಡಿಲ್ಲ, ಆದ್ರೆ ನಿಮ್ಮಿಂದ ಅಪಾರವಾದ ಜ್ಞಾನ ಸಿಗುತ್ತೆ. ಇದು ಕರ್ಮ ಥಿಯರಿನಾ ನಾನ್ ಕೇಳೋದು. ಇಲ್ಲಿ ಜ್ಞಾನ ಅನ್ನೋದು ಯಾರ ಆಸ್ತಿನೂ ಅಲ್ಲ, ಯಾರ ಸ್ವತ್ತು ಅಲ್ಲ. ನೀವು ಕಣ್ಣು ಮುಚ್ಕೊಂಡು ಆಕಾಶ ನೋಡಿದ್ರೆ ನಿಮಗೆ ಬೇಕಾಗಿರೋ ಜ್ಞಾನ ಅಲ್ಲಿಂದ ಬರುತ್ತೆ. ನಿಮಗೆ ಆಕಾಶದಲ್ಲಿ ಇರ್ತಕ್ಕಂತಹ ಆ ಫ್ರೀಕ್ವೆನ್ಸಿನ ನಿಮ್ಮ ಮನಸ್ಸಿನ ಮುಖಾಂತರವಾಗಿ ಈ ದೇಹಕ್ಕೆ ರಿಸೀವ್ ಮಾಡ್ಕೊಳ್ಳೋ ಅಂತಹ ಶಕ್ತಿ ಬೇಕು. ಇವಾಗ ನೀವು ಎಲ್ಲೋ ಬೇರೆ ಊರಲ್ಲಿ ಇದ್ದೀರಾ, ಅಥವಾ ಬೆಂಗಳೂರಲ್ಲೇ ಇದ್ದೀರಾ, ನಾವು ಬೇರೆ ಕಡೆ ಇದ್ದೀವಿ, ನೀವೆಲ್ಲರೂ ಬೇರೆ ಕಡೆ ಇದ್ದೀರಾ. ಇಲ್ಲಿಂದ ನಾನು ಒಂದು ಫ್ರೀಕ್ವೆನ್ಸಿ ಕೊಡ್ತೀನಿ ಅಂದ್ರೆ ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ, ಫಾರ್ ಎಕ್ಸಾಂಪಲ್ ರೇಡಿಯೋ ಟ್ರಾನ್ಸ್ಮಿಷನ್, ಬೆಂಗಳೂರಲ್ಲಿ ರೇಡಿಯೋ ಇತ್ತು, ಹಳ್ಳಿಯಲ್ಲೂ ಇಲ್ಲಿ ಸ್ಟೇಷನ್ ಇತ್ತು, ಹಳ್ಳಿಯಲ್ಲಿ ರೇಡಿಯೋಗಳಿತ್ತು. ಯಾರ ಟ್ರಾನ್ಸ್ಮಿಷನ್ ರಿಸೀವರ್ ಚೆನ್ನಾಗಿತ್ತು, ಹಾಡು ತುಂಬಾ ಚೆನ್ನಾಗಿ ಬರೋದು. ಯಾರ ಟ್ರಾನ್ಸ್ಮಿಷನ್ ಲೋಕಲ್ ಆಗಿತ್ತು ಅಥವಾ ಕ್ವಾಲಿಟಿ ಕಡಿಮೆ ಇತ್ತು, ವಿತ್ ಡಿಸ್ಟರ್ಬೆನ್ಸ್ ಹಾಡು ಕೇಳ್ತಾ ಇದ್ವಿ. ಸೇಮ್ ಇಲ್ಲಿ ನಾನು ಕಳಿಸಿರೋ ಫ್ರೀಕ್ವೆನ್ಸಿನ ನೀವು ರಿಸೀವ್ ಮಾಡಬೇಕಂದ್ರೆ ನಿಮ್ಮ ಟ್ರಾನ್ಸಿಸ್ಟರು ಚೆನ್ನಾಗಿರ್ಬೇಕು, ಅದು ನೀವು ಚೆನ್ನಾಗಿ ಇಟ್ಕೋಬೇಕು. ದಟ್ ಈಸ್ ಕಾಲ್ಡ್ ಶರಣಾಗತಿ, ಬೇರೆ ಏನೂ ಇಲ್ಲ. ಇಲ್ಲಿ ಯಾವುದೋ ಒಂದು ನಾನು ಮೇಡ್ ಇನ್ ಚೈನಾದೋ, ಕೊರಿಯಾದೋ, ಅಮೆರಿಕಾದೋ ಐಸಿ ಹಾಕ್ಬಿಡ್ತೀನಿ ಕ್ಲಾರಿಟಿ ಬರುತ್ತೆ, ಇಲ್ಲ. ಇಲ್ಲಿ ಇಂಡಿಯನ್ ಒಂದೇ ಐಸಿ ಹಾಕ್ಬೇಕು. ದಟ್ ಈಸ್ ಕಾಲ್ಡ್ ಶರಣಾಗತಿ. ನೀವು ಶರಣಾಗತಿ ಭಾವನೆಯಲ್ಲಿ ಇತ್ತು ಅಂದ್ರೆ ಖಂಡಿತ ಸಿಕ್ಕುತ್ತೆ. ನಿಮ್ ಕರ್ಮನ ಬೇಕಾದ್ರೆ ತೆಗಿಬಹುದು. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಮೆಡಿಟೇಷನ್ ಇದೆ. ಪಾರ್ಟ್ ಬಿ ಅಲ್ಲಿ ಒಂದ್ಸರಿ ಜಾಯಿನ್ ಆಗಿ, ನೀವು ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಆ ಪಾರ್ಟ್ ಬಿ ಅಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ರಿಸಲ್ಟ್ ಬರುತ್ತೆ. ಆ ಪಾರ್ಟ್ ಬಿನ ನೀವು ಫ್ಯೂಚರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ. ಎಂತೆಂತ ಅದ್ಭುತಗಳೇ ಆಗೋಗಿದೆ. ಯಾವ್ದ್ರಲ್ಲಿ ಹಿಪ್ನೋಸಿಸ್, ಬೇರೆ ಬೇರೆ ಸುಜೋಕ್ ಥೆರಪಿಯಿಂದ ಹಿಡಿದು ಕಲರ್ ಥೆರಪಿ, TCM ಎಲ್ಲ, ಆಕ್ಯುಪಂಚರ್ ಎಲ್ಲದರಲ್ಲೂ ಆಗಿರುತ್ತೆ. ಆ ಫ್ರೀಕ್ವೆನ್ಸಿ ನಿಮ್ಮ ದೇಹದಿಂದ ಆಚೆಗೆ ನೀವು ಕಳಿಸ್ಲಿಲ್ಲ ಅಂದ್ರೆ ಆ ಕಾಯಿಲೆ ವಾಸಿ ಆಗಲ್ಲ, ಅದು ರಿಪೀಟ್ ಆಗುತ್ತೆ. ಎಲ್ಲದೂ ಮಾಡ್ಕೊಂಡೆ ಮತ್ತೆ ಮತ್ತೆ ಕಾಯಿಲೆ ಬರ್ತಾ ಇದೆ ಅಂದ್ರೆ ಆ ಫ್ರೀಕ್ವೆನ್ಸಿ ಸಪ್ರೆಸ್ ಮಾಡಿದೀವಿ ನಾವೆಲ್ಲಾ ಥೆರಪಿಯಿಂದನು, ಇನ್ಕ್ಲೂಡಿಂಗ್ ರೇಕ್ ಇರ್ಬೋದು, ಹಿಪ್ನಾಸ್ ಇರ್ಬೋದು, ಸುಜೋಕ್ ಇರ್ಬೋದು, ಏನಾದ್ರೂ ಇರ್ಬೋದು. ನಾವು ಆ ಫ್ರೀಕ್ವೆನ್ಸಿನ ಸಪ್ರೆಸ್ ಮಾಡೋದಿಲ್ಲ, ತೆಗ್ದಾಕ್ಬೇಕು. ತೆಗೆದಾಕೋದಕ್ಕೆ ಸ್ಟಾರ್ಟಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಅದು ದೇಹದಿಂದ, ದೇಹ ಮೀನ್ಸ್ ನಾನೇನ್ ಹೇಳ್ತೀನಿ, ಆರ, ನಮ್ಮ ಸುತ್ತಲೂ ಇರತಕ್ಕಂತಹ ಪ್ರಬಳಯ, ಅದು ದೇಹ. ಈ ಫ್ರೀಕ್ವೆನ್ಸಿಗೆಲ್ಲ ದೇಹ ಅಂದಾಗ, ಫಿಸಿಕಲ್ ಆಗಿ ಪೇನ್ ಇದ್ದಾಗ ಈ ಶರೀರ ಇರುತ್ತೆ. ಆ ದೇಹದಿಂದ ಆ ಫ್ರೀಕ್ವೆನ್ಸಿ ಆಚೆಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನ ವೀಕ್ ಮಾಡೋದು ಈ ಥೆರಪಿಗಳ ಮುಖಾಂತರ, ಅದನ್ನ ಸ್ಟ್ರೆಂಥನ್ ಕಡಿಮೆ ಮಾಡ್ತೀವಿ. ಮೆಡಿಟೇಷನ್ ಪಾರ್ಟ್ ಬಿ ಅಲ್ಲಿ ಕ್ರಿಸ್ಟಲ್ ಮುಖಾಂತರವಾಗಿ ಸಂಪೂರ್ಣವಾಗಿ ಆಚೆಗೆ ಹಾಕ್ತೀವಿ. ಒಂದೇ ದಿವಸದಲ್ಲಿ ಆಗುತ್ತಾ? ಇಲ್ಲ, ಹೇಳಕ್ಕಾಗಲ್ಲ. ಒಂದ್ ದಿವಸ ಆಗ್ಬೋದು, ಒಂದ್ ವಾರ ಆಗ್ಬೋದು, ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ನಿಮ್ಮ ಆ ಒಂದು ವಿಶ್ರಾಂತಿ ಸ್ಥಿತಿ ಅಥವಾ ಸಂವಹನ ಸ್ಥಿತಿ, ನೀವೆಷ್ಟು ಡೀಪ್ ಆಗಿ ಹೋಗ್ತೀರಾ ಅಷ್ಟು ಡೀಪ್ ಆಗಿ ಹೋದಷ್ಟು ಅದು ಬೇಗ ಆಚೆಗೆ ಹೋಗುತ್ತೆ. ನೀವು 3 ವಿಧವಾದಂತಹ ಸ್ಥಿತಿ ಇರುತ್ತೆ: ಸಾಧಾರಣ, ಮಧ್ಯಮ ಮತ್ತು ಆಳವಾದ ವಿಶ್ರಾಂತಿ ಸ್ಥಿತಿ ಅಂತ. ಸೊ ಯಾವ ಸ್ಥಿತಿಯಲ್ಲಿ ನೀವು ಅದನ್ನ ಆಚೆಗೆ ಹಾಕ್ತಿರೋ ಆ ಸ್ಥಿತಿ ಮುಖಾಂತರವಾಗಿ ಅಷ್ಟಷ್ಟು ಫ್ರೀಕ್ವೆನ್ಸಿ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಬೇರೆ ಕಡೆ ಕಲಿತೆ ಅನ್ನೋದಕ್ಕಿಂತ
ನೀವೆಷ್ಟು ಕಲಿಯಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಗಮನ ಹರಿಸ್ತಾ ಹೋಗಿ. ಸಂಪೂರ್ಣವಾಗಿ ಎಷ್ಟೇ ಆಗ್ಲಿ 10% ಆಗ್ಲಿ 10% ಪರ್ಫೆಕ್ಷನ್ ಆಗಿ ಎಷ್ಟು ಕಲಿತೀನಿ ಅನ್ನೋದು ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ನಾನು ಸುಜೋಗ್ ಥೆರಪಿ 100% ನಿಮ್ಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ನಿಮ್ಗೆ 100% ರೀಚ್ ಆಗಿರುತ್ತಾ? ರೀಚ್ ಆಗಿರಕ್ ಸಾಧ್ಯನೇ ಇಲ್ಲ. ಇಲ್ಲಿ ಸುಮಾರು ಜನ ಸುಜೋಕ್ಗೆ ಹೊಸಬ್ರು ಸೇರ್ಕೊಂಡಿದ್ದಾರೆ. ಇನ್ನು TCM ಇಲ್ಲಿರೋರ್ಗಂತೂ ಎಲ್ಲರಿಗೂ ಗೊತ್ತು, ಎಲ್ಲಾ ಪಾಯಿಂಟ್ಗಳು ಗೊತ್ತಿರುತ್ತೆ. ಬಟ್ ಯಾವ ಪಾಯಿಂಟ್ ಎಲ್ಲಿ ಬಳಸಬೇಕು ಅನ್ನೋದು ಹೇಳ್ಕೊಟ್ಟಿಲ್ಲ ನಂಗೆ ಗೊತ್ತಿರೋ ಹಂಗೆ. ಬೇರೆ ಬ್ಯಾಚ್ಗಳೆಲ್ಲ ಹೇಳ್ಕೊಟ್ಟಿಲ್ಲ ಸರ್. ಅದೇನೆ. ಸೊ ಈಗ ಅದನ್ನ ತಿಳ್ಕೊಳ್ಳಿ, ರಿಸಲ್ಟ್ ಫಾಸ್ಟ್ ಆಗಿ ಬರುತ್ತೆ. ಇನ್ನೊಂದು ಅದ್ಭುತ ಅಂತ ಕ್ರಿಯೇಟ್ ಮಾಡ್ತೀರಾ, ಬಟ್ ಅದೇ ಗ್ರೇಟ್ ಅಂತ ನಾನು ಹೇಳಲ್ಲ. ನೀವು ಅನುಭವಿಸಿದ್ಮೇಲೆ ನೀವು ಹೇಳ್ಬೇಕು ಇದು ಗ್ರೇಟ್ ಸರ್ ಅಂತ. ಸರ್ ಆಮೇಲೆ ನೀವ್ ಹೇಳ್ತಿದ್ರು ಈಗ ಇದನ್ನ ಏನು ಟ್ರೀಟ್ಮೆಂಟ್ ನಾನ್ ಮಾಡ್ತಿಲ್ಲ ಅನ್ಕೊಂಡ್ ಮಾಡ್ಬೇಕು ಅಂತ. ಆಕ್ಚುಲಿ ಆ ಪದಗಳನ್ನ ನಾನು ಬಹಳ ಸರಿ ಬಳಸಿದೀನಿ. ಅದನ್ನೇನೆ ಯಾವಾಗ ಟ್ರೀಟ್ಮೆಂಟ್ ನಾನ್ ಮಾಡ್ತೀನಿ ಅನ್ಕೊಂಡ್ ಮಾಡ್ತೀವೋ ಅವಾಗ ಎಲ್ಲಾರು ನಿಮ್ ಹತ್ರ ಕೇಳಿದ್ದಾರೆ ನೆಗೆಟಿವಿಟಿ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅನ್ನಿಸ್ತು. ದಯವಿಟ್ಟು ಯಾರಾದ್ರೂ ಟ್ರೀಟ್ಮೆಂಟ್ ಮಾಡೋರು ಇದು ನಾನಲ್ಲ ಮಾಡ್ತಿರೋದು, ಇದಕ್ಕೆ ಯಾರು ಎಡ್ಡಿದಾರೋ ಅವರು, ಇಲ್ಲ ನನ್ನ ಭಗವಂತ ಯಾರಿದ್ದಾರೆ ಅವರು ಅಂತ ಮಾಡ್ಕೊಂಡ್ರೆ ಅದು ಬರಲ್ಲ ಅಂತ ಅನ್ಬಿಟ್ಟು ನಮಗೂ ಒಂದು ಕ್ಲಾಸ್ ಅಲ್ಲಿ ಯಾವ್ದ್ರಲ್ಲ ಹೇಳ್ಕೊಟ್ಟಿದ್ರು ಸರ್. ಅದೊಂದು ಇರ್ಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಓಕೆ, ಏನೂ ಇಲ್ಲ. ನಾವು ಫ್ರೀಕ್ವೆನ್ಸಿ ನಾವು ಬೇರೆಯವ್ರದ್ದು ಫ್ರೀಕ್ವೆನ್ಸಿ ತಗೊಳ್ತಾ ಇದೀವಿ ಅಂದ್ರೆ ಒಂದು ಆ ಫ್ರೀಕ್ವೆನ್ಸಿ ನಮ್ಗಿಂತ ಹೈಯರ್ ರೇಂಜ್ ಅಲ್ಲಿ ಇರುತ್ತೆ. ಬೇರೆ ಏನೂ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ನಾನು ಎಷ್ಟನ್ನ ಸಾಧನೆ ಮಾಡಿರ್ಬೋದು, ನಾನು ಎಷ್ಟನ್ನ ಮೆಡಿಟೇಷನ್ ಮಾಡ್ಬೋದು. ಪೇಷಂಟ್ ಅನ್ನ ಸುಮ್ಮನೆ ಎಲ್ಲ ಒಂದ್ ಕಡೆ ಟಚ್ ಮಾಡಿದ್ರೆ ಬರದೇ ಹೋಗ್ಬೋದು, ಇಲ್ಲ ಅಂತಲ್ಲ. ನಾವ್ ಯಾವಾಗ ಟಚ್ ಮಾಡ್ತೀವಿ, ಮರ್ಮ ಪಾಯಿಂಟ್ಗಳು ಟಚ್ ಮಾಡ್ತೀವಿ, ಪಲ್ಸ್ ಟಚ್ ಮಾಡ್ತೀವಿ, ಎಸ್ಪೆಷಲಿ ಲಂಗ್ಸ್ ಪಾಯಿಂಟ್ ಟಚ್ ಮಾಡ್ತೀವಿ. ಲಂಗ್ ಡ್ರೈನೆಸ್ ಇದ್ದಾಗ ಡೆಫಿನೆಟ್ ಆಗಿ ಹೊಡಿಯುತ್ತೆ. ಇದು ಸಿಂಪಲ್. ನೀವು ಕೈಯಲ್ಲಾರು ನೋಡಿ, ಹಂಗಾದ್ರೂ ನೋಡಿ, ಹಿಂಗಾರು ನೋಡಿ, ಗ್ಲೌಸ್ ಹಾಕೊಂಡು ನೋಡಿ, ಏನಾದ್ರು ನೋಡಿ. ಯಾಕೆಂದ್ರೆ ಫ್ರೀಕ್ವೆನ್ಸಿ ಅಥವಾ ಆ ಒಂದು ಎನರ್ಜಿ ಅನ್ನೋದು ಎಷ್ಟೋ ದೂರದಿಂದ ಬರುವಂತದ್ದು, ಅಥವಾ ಇಲ್ಲಿರೋದು ಆಲ್ರೆಡಿ ಇರುವಂತದ್ದು. ಅದು ನಾವ್ ಹೇಳ್ತೀವಿ, ನಾವ್ ಅಲ್ಲಿಂದ ತಗೊಳ್ತೀವಿ, ಆಕಾಶದಿಂದ ತಗೊಳ್ತೀವಿ. ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ ವೈಟ್ ಲೈಟ್ ನ ಆಕಾಶದಿಂದ ತಗೊಳ್ಳಿ ಅಂತ. ಅದು ಆಕಾಶದಲ್ಲಿ ಇರುವಂತದ್ದಲ್ಲ, ಅದು ಆಲ್ರೆಡಿ ಇಲ್ಲಿದೆ. ನಿಮ್ಗೆ ಅದನ್ನ ಇಮ್ಯಾಜಿನೇಷನ್ ಮುಖಾಂತರವಾಗಿ ಅದರ ಒಂದು ಅನುಭವನ ತಂದುಕೊಡುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ಎನರ್ಜಿನೂ ಇಲ್ಲೇ ಇರುತ್ತೆ. ಒಂದಕ್ಕಿಂತ ಒಂದು ಎನರ್ಜಿ ದೊಡ್ಡದಿರುತ್ತೆ. ಯಾವಾಗಲೂ ನಿಮ್ಮನ್ನ ನೀವು ಗಮನ ಇಟ್ಟು ಅಬ್ಸರ್ವ್ ಮಾಡ್ತಾ ಹೋಗಿ ಅಷ್ಟೇನೆ. ಪ್ರತಿಯೊಂದು ಪೇಷಂಟ್ ನೋಡಿದಾಗ್ಲೂ, ಎಲ್ಲಾ ಪೇಷಂಟ್ ನೋಡಿದ್ದಾದ್ಮೇಲೂ ಏನ್ ಬದಲಾವಣೆ ಆಯ್ತು ಅಂತ ಸುಮ್ಮನೆ ಕೂತ್ಕೊಳ್ಳಿ. ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ 100% ನಿಮ್ ಚೇಂಜಸ್ ನಿಮ್ಗೆ ಕಾಣಿಸುತ್ತೆ. ಇನ್ಸ್ಟೆಂಟ್ ಆಗಿ ಹೋಗಿ ಪಾರ್ಟ್ ಬಿ ಮೆಡಿಟೇಷನ್ ಮಾಡಿ, ಅಲ್ಲಿ ತೆಗ್ದಾಕಿ. ಅದನ್ನು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ತೆಗ್ದಾಕಿ. ಇಂಥ ಪೇಷಂಟ್ ನೋಡಿದೆ ನಂಗೆ ಯಾಕೋ ಡಿಸ್ಕಂಫರ್ಟ್ ಅನಿಸ್ತಾ ಇದೆ, ಸ್ಪೆಸಿಫಿಕ್ ಪೇಷಂಟ್ ಫ್ರೀಕ್ವೆನ್ಸಿನ ತೆಗೆದು ಆಚೆಗೆ ಹಾಕಿ. ಜಸ್ಟ್ 10 to 15 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟೇ. ಅಲ್ಲಿ ಪಾರ್ಟ್ ಬಿ ಎಲ್ ಮಾಡುವಂಥದ್ದನ್ನ ಮಾಡಿ, ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ. ಪ್ರತಿದಿನನೂ ಮಾಡ್ಬೋದಾ? ಖಂಡಿತ. ನೀವು ಹೀಲರ್ಸ್ ಆದ್ರೆ ಪ್ರತಿದಿನನೂ ಮಾಡಿ, ಪ್ರತಿದಿನನೂ ಸ್ಟ್ರೆಂಥನ್ ಆಗಿ. ಅನ್ವಾಂಟೆಡ್ ಫ್ರೀಕ್ವೆನ್ಸಿ ಇಟ್ಕೊಳ್ಳೇಬೇಡಿ ನಿಮ್ಮ ಬಾಡಿಯಲ್ಲಿ. ಯಾಕೆ ಇಟ್ಕೋತೀರಾ? ಅದ್ರ ಅವಶ್ಯಕತೆ ಏನಿರುತ್ತೆ? ನಿಮಗೆ ಬೇಕಾಗಿರೋಂಥದ್ದೇನೋ, ನಿಮಗೆ ಪಾಸಿಟಿವ್ ಎನರ್ಜಿ ಬೇಕು. ಆ ಪಾಸಿಟಿವ್ ಎನರ್ಜಿ ಹೆಂಗ್ ತಗೋಬೇಕು ತಗೊಳ್ಳಿ. ಲೈಟ್ ಡಿಸ್ಕಂಫರ್ಟ್ ಇತ್ತಾ, ಇಮಿಡಿಯೇಟ್ ತೆಗ್ದಾಕಿ. ಆಸ್ ಎ ಹೀಲರ್ ಪೇಷಂಟ್ ಆದ್ರೆ ಪರವಾಗಿಲ್ಲ. ಯಾಕೆ ಅಂದ್ರೆ ಅದ ಕರ್ಮ, ಅವ್ರು ಏನೋ ಕರ್ಮ ಇರುತ್ತೆ, ಅದನ್ನ ಅನುಭವಿಸ್ಬೇಕು ಅಂತಾನೆ ಇರ್ತಾರೆ, ಅದನ್ನ ಅನುಭವಿಸ್ತಾರೆ. ನಾವು ಹೀಲರ್, ನಮ್ಗೇನಿಲ್ಲ, ನಮಗ್ ಗೊತ್ತಿದೆ ನಾವು ಪೇಷಂಟ್ ನ ಮುಟ್ಟಿದಾಗ ಈ ರೀತಿ ಆಗಿರೋದ್ರಿಂದ ಅದನ್ನ ನಾವು ತೆಗ್ದಾಕ್ಬೇಕು ಅಂತ. ಸೊ ತೆಗ್ದಾಕೋಣ ಅದನ್ನ. ಇನ್ನು ಸಾಕಷ್ಟು ಟೆಕ್ನಿಕ್ಗಳು ಇದೆ ಮೆಡಿಟೇಷನ್ ಅಲ್ಲಿ. ನಾನು ಬೇಸಿಕ್ 2% ನಿಮ್ಗೆ ಅಷ್ಟೇ ಹೇಳಿರೋದು. ನಾನು ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರೋ ಟೆಕ್ನಿಕ್ಗಳೆಲ್ಲ ಹೇಳ್ಕೊಡ್ತೀನಿ. ಇವತ್ತಿನ ದಿವಸಕ್ಕೆ ಈ ಸುಜೋಕ್ ಇಂಟ್ರೋ ಕ್ಲಾಸ್ ಅನ್ನ ಮುಗಿಸೋಣ. ಪಾರ್ಟ್ ಬಿ ಟೈಮಿಂಗ್ಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವ ಟೈಮಿಂಗ್ಸ್ ಅಲ್ಲಿ ಮಾಡ್ಬೇಕು? ಪಾರ್ಟ್ ಬಿ ನ ಹೌದೌದೌದು. ನೀವು ಕಲಿಬೇಕಾದ್ರೆ ಡೇನಲ್ಲೇ ಕಲಿಬೇಕು. ನೀವು ಕಲ್ತಾದ್ಮೇಲೆ ದಿನದ 24 ಗಂಟೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಮಾಡಬಾರದ ಸಮಯ ಯಾವುದು ಅಂದ್ರೆ ಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ, ಮತ್ತೆ ನೀವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತೀನಿ ಅಂದ್ರೆ ರಕ್ತ ತಿಥಿಗಳು ಅಂತ ಹೇಳ್ತೀವಿ. ಆ ತಿಥಿಗಳಲ್ಲಿ ನೀವು ಅದನ್ನ ಮಾಡಬಾರದು. ಬಟ್ ಅಷ್ಟು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಈ ಒಂದು ಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಾಡಬೇಡಿ ಅದನ್ನ. ಅದರ್ವೈಸ್ ಎಲ್ಲ ದಿವಸಲ್ಲೂ ಮಾಡ್ಕೊಳ್ಳಿ. ನೈಟ್ ಟೈಮ್ ಮಾಡ್ಬೋದಲ್ಲ ಸರ್? ನೀವು ಸಂಪೂರ್ಣ ಕಲ್ತ ಮೇಲೆ ಮಾಡಬೇಕು, ಈಗ ಮಾಡಬೇಡಿ. ಓಕೆ ಓಕೆ. ಸಂಪೂರ್ಣ ಯಾವಾಗ ಅಂದ್ರೆ ಒಂದು ಆಫ್ಲೈನ್ ಕ್ಲಾಸ್ ಬಂದಾಗ ಹೇಳ್ಕೊಡ್ತೀನಿ.
ಆಫ್ಲೈನ್ ಕ್ಲಾಸಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಿದ್ದೆ ಅವಾಗ. ಆ ಟೆಕ್ನಿಕ್ ಇಟ್ಕೊಂಡು ನೀವು ನೈಟಲ್ಲೂ ಮಾಡ್ಬೋದು, ತಪ್ಪೇನಿಲ್ಲ. ಅದು ಯಾಕೆ ನೈಟ್ ಮಾಡಬಾರ್ದು, ಯಾಕೆ ಡೇ ಅಲ್ಲಿ ಮಾಡಬೇಕು, ಯಾಕೆ ಅಮಾವಾಸ್ಯಲ್ಲಿ ಮಾಡಬಾರ್ದು, ಯಾಕೆ ಹುಣ್ಣಿಮೆಗಳಲ್ಲಿ ಮಾಡಬಾರ್ದು, ಆಫ್ಲೈನ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಅದನ್ನ. ಓಕೆ ಓಕೆ ಓಕೆ. ಸುಜೋಕಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಇವತ್ತಿನ ಕ್ಲಾಸ್ದು. ನನ್ನ ಕ್ಲಾಸಲ್ಲಿ ಪ್ರೋಟೋಕಾಲ್ ಇರೋದಲ್ಲ, ದಯವಿಟ್ಟು ಎಲ್ಲರನ್ನೂ ಸಹಕರಿಸಿ. ಯಾವುದಕ್ಕೂ ನಾನು ಪ್ರೋಟೋಕಾಲ್ ಕೊಡಲ್ಲ, ನೀವು ಪ್ರೋಟೋಕಾಲ್ ಕೇಳಬೇಡಿ. ಪ್ರೋಟೋಕಾಲ್ ಅದೇ ಸಪ್ರೇಟ್ ಸಬ್ಜೆಕ್ಟು. ಈಗ ನಾನು ಹೇಳೋದು ಓನ್ಲಿ ಕರೆಸ್ಪಾಂಡೆನ್ಸ್. ನಿಮಗೆ ಹಸ್ತಗಳೇಗಿದೆ, ಪಾದಗಳೇಗಿದೆ, ಅವನ್ನ ಹೇಗೆ ನೋಡಬೇಕು, ಏನೇನಿರುತ್ತೆ, ಹೆಂಗ್ ಪ್ರೆಸ್ ಮಾಡಬೇಕು, ಎಷ್ಟು ಪ್ರೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಬಲಗೈಯಲ್ಲಿ ಯಾವಾಗ ಮಾಡಬೇಕು, ಎಡಗೈಯಲ್ಲಿ ಯಾವಾಗ ಮಾಡಬೇಕು, ಕಾಲಲ್ಲಿ ಯಾವಾಗ ಮಾಡಬೇಕು ಹೇಳ್ಕೊಡ್ತೀನಿ. ಮಾಡ್ತಾ ಹೋಗಿ. ಪ್ರೋಟೋಕಾಲ್ ಬೇಕೋದಕ್ಕೆ ಅಂದ್ರೆ ಪ್ರೋಟೋಕಾಲ್ಗೆ ಅದು ಲಾಸ್ಟಲ್ಲಿ ಇರುತ್ತೆ. ಪ್ರೋಟೋಕಾಲ್ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಎಸ್, ಈಗ ಕ್ಲೋಸ್ ಮಾಡೋಣ. ಆಕ್ಯುಪ್ರೆಷರ್ ನಲ್ಲಿ ಕೆಲವರು ಕ್ಲಾಕ್ ವೈಸ್ ತಿರುಗಿಸ್ತಾರೆ, ಕೆಲವರು ಆಂಟಿ ಕ್ಲಾಕ್ ತಿರುಗಿಸ್ತಾರೆ, ಅಥವಾ ಮಾಮೂಲಿ ಪ್ರೆಸ್ ಮಾಡ್ತೀವಿ. ಯಾವ್ದು ಕರೆಕ್ಟ್ ಸರ್ ಅದರಲ್ಲಿ? ಆಕ್ಯುಪ್ರೆಷರ್ ನಾವು ಮಾಡ್ತಾ ಇರೋದು ಸುಜೋಗ್ ಥೆರಪಿ. ಸುಜೋಗ್ ಥೆರಪಿಯಲ್ಲಿ ನಾವೇನ್ ಹೇಳ್ತೀವಿ, ಸುಜೋಗ್ ಥೆರಪಿಯಲ್ಲಿ ಓನ್ಲಿ ಪ್ರೆಸ್. ಸರಿ ಸರ್. ಪ್ರೆಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡಬೇಕು. ಸರಿ. ಸಪೋಸ್ ನಾನು ಆಗ್ಲೇ ಹಾರ್ಟ್ ಹೇಳಿದೆ, ಆ ಹಾರ್ಟ್ ತೊಂದರೆ ಇದ್ದಾಗ ಇಲ್ಲಿ ಒಂದು ಎನರ್ಜಿ ಅಕ್ಯುಮುಲೇಟ್ ಆಗುತ್ತೆ. ಇಲ್ಲಿ ಈ ಏನ್ ಎನರ್ಜಿ ಅದು ಅಂದ್ರೆ ಈ ಹಾರ್ಟ್ ನ ಸರಿಪಡಿಸುವಂತ ಎನರ್ಜಿ ಅಷ್ಟೇ ಅದು. ನೀವು ಹಿಂಗಾದ್ರೂ ತಿರುಗಿಸಿ, ಹಿಂಗಾದ್ರೂ ತಿರುಗಿಸಿ, ಹಿಂಗಾದ್ರೂ ಹೊತ್ತಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಸ್ಟಿಮ್ಯುಲೇಟ್ ಮಾಡ್ಬೇಕಾಯ್ತು, ಸೆಡೇಟ್ ಮಾಡ್ಬಿಟ್ಟೆ, ಸೆಡೇಟ್ ಮಾಡ್ಬೇಕಾಯ್ತು, ಸ್ಟಿಮ್ಯುಲೇಟ್ ಮಾಡ್ಬಿಟ್ಟೆ, ಹೆಚ್ಚು ಕಡಿಮೆ ಆಗ್ಬಿಡುತ್ತಾ? ಇಲ್ಲ, ಅದು ಆಗೋದಿಲ್ಲ. ನೀವು ಸೆಡೇಟ್ ಮಾಡಿದ್ರು ಅದು ಎನರ್ಜಿ ರೈಸೇ ಆಗೋದು. ಎಲ್ಲಿವರೆಗೂ ಅಂದ್ರೆ ನಾರ್ಮಲ್ ಫ್ರೀಕ್ವೆನ್ಸಿ ರೇಂಜ್ ವರ್ಗ ಅಷ್ಟೇ ರೈಸ್ ಆಗೋದು, ಅದ್ರ ಮೇಲೆ ಆಗೋದೇ ಇಲ್ಲ ಅದು. ಯಾಕೆಂದ್ರೆ ರೈಸ್ ಆಗಕ್ಕೆ ನಿಮ್ಮಲ್ಲಿ ಒಳಗಡೆ ಇರಲ್ವಲ್ಲ. ಕರೆಂಟ್ ಆದ್ರೆ ಹೊರಗಡೆ ಬ್ಯಾಟ್ರಿಗೆ ಚಾರ್ಜ್ ಮಾಡ್ಬಿಡ್ತೀರಾ, ಅದು ಬ್ಲಾಸ್ಟ್ ಆಗೋವರೆಗೂ. ಇಲ್ಲ, ಇಲ್ಲಿ ಹೊರಗಡೆ ಕರೆಂಟ್ ಅಲ್ಲ, ನಮ್ಮೊಳಗಡೆ ಇರೋ ಎನರ್ಜಿನೇ ಬರಬೇಕು. ಎಷ್ಟು ಬರುತ್ತೆ? ನಿಮ್ಮಲ್ಲಿ ಇಲ್ಲದೆ ಇರೋ ಎನರ್ಜಿ ನಾರ್ಮಲ್ ಬರುತ್ತೆ. ಅದಕ್ಕಿಂತ ಮೇಲ್ ಬರ್ಬೇಕಂದ್ರೆ ಎಕ್ಸ್ಟ್ರಾ ಕೊಡ್ಲೇಬೇಕಲ್ಲ. ಎಲ್ಲಿಂದ ತಗೊಳ್ತಾ ಇದ್ದೀರಾ ನೀವು? ಇದ್ದಿದ್ರೆ ನೀವು ಪೇಷಂಟ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅದನ್ನೇ ಹೇಳಿದೆ, ಸುಜೋಕ್ ಇಸ್ 100% ಸೇಫ್, ನೋ ಸೈಡ್ ಎಫೆಕ್ಟ್. ಅದಕ್ಕೆ ಹಾರ್ಟ್ ಹೇಳಿದ್ದು ಇವತ್ತು ಮಾಡಿ. ಹಾರ್ಟ್ ಅಲ್ಲಿ ಏನ್ ಹೆಚ್ಚು ಕಡಿಮೆ ಆಗುತ್ತೆ ನೋಡೋಣ ಇವತ್ತು. ಓಕೆನಾ? ಸುಜೋಗ್ ಥೆರಪಿಯಲ್ಲಿ ಫಸ್ಟ್ ನಾನು ನಿಮ್ಗೆ ಅನುರೂಪ ಪದ್ಧತಿಗಳು ಅಂದ್ರೆ ಕರೆಸ್ಪಾಂಡೆನ್ಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಹೇಗೆ ನಮ್ಮ ದೇಹ, ನಮ್ಮ ಹಸ್ತ ಮತ್ತು ಪಾದಗಳಿಗೆ ಅನುರೂಪವಾಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ, ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ನೀವು ಟ್ರೀಟ್ ಮಾಡಬೇಕಾದ್ರೆ ಯಾವ್ಯಾವ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು, ಹೇಗೆ ಅಪ್ಲೈ ಮಾಡಬೇಕು, ಇದನ್ನು ನಾಳೆ ಕ್ಲಾಸಲ್ಲಿ ಇರುತ್ತೆ. ಆಕ್ಚುಲಿ ಅನುರೂಪ ಪದ್ಧತಿನೇ ನಾವು ಒಂದೊಂದು ವಾರ 15 ದಿವಸ ಕಲ್ತಿದ್ದೀವಿ. ಸೊ ನಿಮಗೆ ಒಂದೇ ದಿವಸ ಒಂದೇ ಗಂಟೆಯಲ್ಲಿ ಹೇಳ್ಕೊಡ್ಬೇಕಂದ್ರೆ ಅಲ್ಲೂ ಸ್ವಲ್ಪ ಶಾರ್ಟ್ ಕಟ್ ಮಾಡಿರ್ತೀವಿ. ಮಾಡೋಣ. ಸಾಕಷ್ಟು ನನ್ನ ಇಂಟೆನ್ಷನ್ ಏನು ಅಂದ್ರೆ ಸಂಪೂರ್ಣವಾಗಿ ನೀವು ಈ ಸುಜೋಗ್ ಪದ್ಧತಿನ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ನೀವು ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನೀವು ಹೀಲರ್ ಆಗಿರೋದ್ರಿಂದ ತುಂಬಾ ಸಿಂಪಲ್ ಆಗಿ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳುವಂಥದ್ದು. ಪೇಷಂಟ್ಗೂ ಬೇಗ ಅರ್ಥ ಆಗುತ್ತೆ. ಪೇಷಂಟ್ಗೆ ಬೇಕಾಗಿರೋದು ಬರೀ ಪಾಯಿಂಟ್ಸ್ ಮಾರ್ಕ್ ಮಾಡ್ಬೇಕಷ್ಟೇ. ಅವ್ರಿಗೆ ಮಾರ್ಕ್ ಮಾಡ್ಬಿಟ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅದ್ಭುತವಾಗಿರುತ್ತೆ, ಮಾಡ್ಕೊಳ್ಳಿ. ನಾಳೆ ಕರೆಸ್ಪಾಂಡೆನ್ಸ್ ಸಿಸ್ಟಮ್ನ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಪ್ಲಸ್ ಏನು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಚಾನಲ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ. ಮೆಸೇಜ್ ಅದರಲ್ಲೇ ಬಂದಿರುತ್ತೆ. ಈಗ ನಿಮ್ಗೆ ಟೈಮಿಂಗ್ಸ್ 4:15 ಅಂತ ಗೊತ್ತಲ್ವಾ? 4 ಗಂಟೆಗೆಲ್ಲ ಲಿಂಕ್ ಬಂದಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಜಾಯಿನ್ ಆಗ್ತೀರಾ. ಯಾಕೆಂದ್ರೆ ಗ್ರೂಪ್ಗಳಲ್ಲಿ 4-5 ಗ್ರೂಪ್ಗಳೆಲ್ಲ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಚಾನಲ್ ಮಾಡಿದೀವಿ. ಆ ಚಾನಲ್ ಪ್ರತಿಯೊಬ್ರು ಜಾಯಿನ್ ಆಗಿ, ನೀವು ಜಾಯಿನ್ ಆಗಕ್ಕೆ ಅರ್ಧ ಗಂಟೆ ಮುಂಚೆ ಅದರಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಆಯ್ತು. ವಾಟ್ಸ್ಆಪ್ ಗ್ರೂಪ್ ಇದ್ದಂಗೆ ಏನ್ ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಅಂತ ಇದೆಯಲ್ವಾ, ದಿಕ್ಸೂಚಿ ಹೋಲಿಸ್ಟಿಕ್ಸ್ ಚಾನಲ್ ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ಜಾಸ್ತಿ ಮೆಸೇಜ್ ಇರೋದಿಲ್ಲ. ಹಾಯ್, ಗುಡ್ ಮಾರ್ನಿಂಗು, ಗುಡ್ ನೈಟ್ ಯಾವ ಮೆಸೇಜು ಇರಲ್ಲ. ಒಂದು ಕ್ಲಾಸ್ ಬಗ್ಗೆ ಇರುತ್ತೆ, ಇನ್ನೊಂದು ಸ್ಮಾಲ್ ವಿಡಿಯೋಸ್ ಇರುತ್ತೆ, ಶಾರ್ಟ್ ವಿಡಿಯೋಸ್ ಇರುತ್ತೆ. ಆ ವಿಡಿಯೋಸ್ನ ಅದ್ರಲ್ಲಿ ಕೊಡ್ತಾ ಇರ್ತೀವಿ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ಸ್ಟಾರ್ಟಿಂಗ್ ಇಂಟ್ರೋ ಕ್ಲಾಸಲ್ಲಿ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಮತ್ತೆ ಹರ್ಷ ಅಂತ ಬರ್ತಾ ಇದೆಯಲ್ಲ ಸರ್? ಹರ್ಷ ಅಂದ್ರೆ ಸಂತೋಷ, ದಿಕ್ಸೂಚಿ ಅಂದ್ರೆ ದಾರಿ ತೋರಿಸುವಂಥದ್ದು, ಹೋಲಿಸ್ಟಿಕ್ಸ್ ಅಂದ್ರೆ ಪ್ರಾಚೀನ ಪದ್ಧತಿ. ಪ್ರಾಚೀನ ಪದ್ಧತಿಗಳು ಏನೇನಿದೆಯಲ್ವಾ, ಆ ಪದ್ಧತಿಗಳಲ್ಲಿ ನಿಮ್ಗೆ ಸಂತೋಷಕ್ಕೆ ದಾರಿಯನ್ನು ತೋರಿಸುವಂತದ್ದು. ಅದಕ್ಕೆ ಈ 3 ಪದಗಳನ್ನ ಸೇರಿಸಿದೀನಿ, ಹರ್ಷ, ದಿಕ್ಸೂಚಿ, ಹೋಲಿಸ್ಟಿಕ್ಸ್ ಅಂತ.
ಓಕೆ. ಯಾಕೆಂದ್ರೆ ಇಲ್ಲಿ ನಾನಿಲ್ಲ, ಇಲ್ಲಿ ನಾನಿಲ್ಲ. ಸರ್ ಆಕ್ಚುಲಿ ಬೆಟರ್ ಹೇಳ್ಬೇಕು ಅಂದ್ರೆ ನಾನೇ ಇಂಟ್ರೊಡಕ್ಷನ್ ಒಂದು ಕ್ಲಾಸ್ ಕೊಟ್ಟಿ ಸರ್ ಹರ್ಷ ದೀಕ್ಷಿತ್ ಇಂದ. ಓಕೆ, ಅಲ್ಲಿಂದನೇ ಸ್ಟಾರ್ಟ್ ಅದೊಂದು ಮಾಡೋಣ. ರೈಟ್. ಇದ್ರದ್ದು ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಸರ್, ದೇವು ಅವ್ರ ಬಗ್ಗೆ. ಯಾಕೆಂದ್ರೆ ನಾವು ಏನು ಆಕ್ಯುಪ್ರೆಸ್ ಇದ್ರಲ್ಲೆಲ್ಲ ಕಲಿತಿದೀವಿ, ಎಲ್ಲರೂ ಅಲೋಪತಿ ಡಾಕ್ಟರ್ಗಳೇ ಅಲ್ವಾ ಸರ್? ಹೌದು. ಇವ್ರು ಇರ್ಬೋದು, ಫೈಜಲ್ ಸರ್ ಇರ್ಬೋದು, ಇವ್ರು ಇರ್ಬೋದು, ಎಲ್ಲರೂ ಅಲೋಪತಿ ಡಾಕ್ಟರ್ಗಳೇ. ಅವರು ಅದ್ರಲ್ಲಿ ಸಮಾಧಾನ ಇಲ್ಲದೆ ಎಲ್ಲರೂ ಇದಕ್ ಬಂದು ಕಲ್ತಿದ್ರು, ಇನ್ಕ್ಲೂಡಿಂಗ್ ಆರಿಕ್ಯುಲರ್ ಆಲ್ಸೋ. ಸಾರಿ ಸರ್, ಅವ್ರ ಎಲ್ಲಾರ್ಗು ಸಮಾಧಾನ ಇಲ್ದೇನೆ ಮತ್ತೆ ಅದ್ರಲ್ಲಿರೋ ಡಿಫೆಕ್ಟ್ ಗಳಿಂದಾನೇ ಇದಕ್ ಬಂದಿರೋದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಹೇಳಿ ಸರ್ ಅಷ್ಟೇ ನನಗೆ. ಓಕೆ, ರೈಟ್. ನಾಳೆ ಕ್ಲಾಸಲ್ಲಿ ಅದನ್ನ ಹೇಳುವ ಇನ್ನು ಸ್ವಲ್ಪ ವಿಷಯಗಳನ್ನ. ಪ್ರಮೋದ್